ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತಿನ ಪಂಚಾಂಗ ನೋಡೋಣ. ಕಾರ್ತಿಕ ಮಾಸದಲ್ಲಿದ್ದೀವಿ. ಕಾರ್ತಿಕ ಮಾಸದಲ್ಲಿ ಇವತ್ತು ಬಂದಿರತಕ್ಕಂಥ ವಾರ ಗುರುವಾರದಲ್ಲಿ ಇವತ್ತು ಏಕಾದಶಿ. ಉಪವಾಸ ಮಾಡ್ತಕ್ಕಂಥವ್ರು ಇವತ್ತು ವಿಶೇಷ ಶುಕ್ಲ ಪಕ್ಷದ ಏಕಾದಶಿ ಬಂದಿರತಕ್ಕಂಥದ್ದು. ರಾತ್ರಿ 9 ಗಂಟೆವರೆಗೂ ಇರ್ತಕ್ಕಂಥದ್ದು. ಏಕಾದಶಿ ಆರೋಗ್ಯವನ್ನ ಚೆನ್ನಾಗಿಡುತ್ತೆ. ಹೆವಿ ತಿನ್ನೋರು, ಎಸ್ಪೆಷಲಿ ಸ್ವಲ್ಪ ಸ್ಲಿಮ್ ಆಗಬೇಕು ಅನ್ನೋರಿಗೆ ಏಕಾದಶಿ ಅಂತ ಬರ್ತಕ್ಕಂಥದ್ದು, ಷಷ್ಠಿ ಅಂತ ಬರ್ತಕ್ಕಂಥದ್ದು ಎರಡಿದೆ. ಹಾಗೆ ಇವತ್ತಿನ ಎರಡು ಕರ್ಣಗಳು ವನಿಜ ಕರ್ಣ ಮತ್ತೆ ವಿಷ್ಟಿ ಕರ್ಣ ಇರ್ತಕ್ಕಂಥದ್ದು. ಹಾಗೆ ಅದರ ಜೊತೆಗೆ ಇವತ್ತು ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ 5 ಗಂಟೆವರೆಗೂ ಇರ್ತಕ್ಕಂಥದ್ದು. ಅದಾದ ನಂತರ ಇವತ್ತು ಯೋಗ ವಜ್ರ ಯೋಗ, ವಿಶೇಷವಾಗಿರ್ತಕ್ಕಂಥ ವಜ್ರ ಯೋಗ. ಇಷ್ಟು ಇವತ್ತಿನ ದಿನದ ಪಂಚಾಂಗ. ಹಾಗೆ ನಮ್ಮ ತರಗತಿಗಳು ಇವತ್ತು ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು ಶನಿವಾರ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಜನ ಶನಿವಾರದಿಂದ ಸ್ವಲ್ಪ ಫ್ರೀ ಇದೀವಿ ಸರ್, ಒಂಚೂರು 2 ಡೇಸ್ ಡಿಲೇ ಮಾಡಿ ಅಂತ ಹೇಳಿ ಕೆಲವರು ಕೇಳೋದ್ರಿಂದ ಶನಿವಾರ ಬೆಳಿಗ್ಗೆ 11ರಿಂದ 1 ಮತ್ತೆ ಸಾಯಂಕಾಲ 7ರಿಂದ 9 15 ದಿವಸದ್ದು ಜ್ಯೋತಿಷ್ಯ ಕಲಿತಕ್ಕಂಥ ಒಂದು ವಿಚಾರದಲ್ಲಿ ಬಂದಿದ್ದೀವಿ. ನಿಮ್ಮ ಮನಸ್ಸುಗಳಿಗೆ ಹಾಕೊಳ್ಳಿ, ಜ್ಯೋತಿಷ್ಯ ಎಷ್ಟು ಚೆನ್ನಾಗಿರುತ್ತೆ ಕಲಿತ್ರೆ, ಎಷ್ಟು ಅದ್ಭುತವಾಗಿರುತ್ತೆ. ನಾನು ಒಬ್ಬ ಅಸ್ಟ್ರಾಲಜರು, ನಾನು ಒಬ್ಬ ಜ್ಯೋತಿಷಿ, ನಾನು ಇನ್ನೊಬ್ಬರ ಭವಿಷ್ಯ ನೋಡಿ ಹೇಳಬಲ್ಲೆ ಆಗಿರ್ತಕ್ಕಂಥ ಶಕ್ತಿ ಇದೆ ನನಗೆ ಅಂತ ಒಂಚೂರು ಆಲೋಚನೆ ಮಾಡಿ. ಖಂಡಿತ ಆಲೋಚನೆ ಮಾಡಿದ್ರೆ ಸೇರಬೇಕು ಅನ್ನೋ ಮನಸ್ಸು ಬರುತ್ತೆ. ಸೇರಾದ್ಮೇಲೆ ನೋಡಿ ನಿಮ್ಮ ಜೀವನ ಹೇಗಿರುತ್ತೆ ಮತ್ತೆ ಬೇರೆಯವ್ರ ಜೀವನ ಎಷ್ಟು ಗ್ಯಾರಂಟಿಯಾಗಿ, ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ, ನಾವು ಗ್ಯಾರಂಟಿ ಮಾಡ್ಕೊಡ್ತೀವಿ. ಸೊ ಕಾಲರ್ಸ್ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನ್ ವಿಚಾರ? ಮದುವೆ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 24/4/1998. ಸಮಯ 8 ಗಂಟೆ 15 ನಿಮಿಷ ಬೆಳಗ್ಗೆ. ಓಕೆ. ಹುಟ್ಟಿದ ಊರು ರಾಯಚೂರು ಡಿಸ್ಟಿಕ್ ಸಿಂಧನೂರು. ರಾಯಚೂರು. 24/4/1998. ಜ್ಯೋತಿಷ್ಯ ಕಲ್ತಿದ್ದೀರಾ ನೀವು? ಇಲ್ಲ ಗುರುಗಳೇ. ಅದು ಯಾಕೆ ನಾವು ಯಾಕೆ ಮನಸ್ಸು ಬರಲ್ಲ ನಿಮಗೆ? ಕಲಿಬೇಕು ಅಂತ ಆಸೆನೇ ಬರಲ್ವಾ? ಇಷ್ಟ ಹೇಳಿದ್ರೆ ಆಸೆ ಇದೆ, ನಂಬಿಕೆ ಬಹಳ ಇದೆ ಗುರುಜಿ. ನಂಬಿಕೆ ಬೇರೆ, ಆಸೆ ಬೇರೆ. ದಿನಾಲು ನೋಡ್ತೀನಿ ನಿಮ್ ಪ್ರೋಗ್ರಾಮ್. ಆಯ್ತಾಯ್ತು. ತುಂಬಾ ಜನ ನೋಡ್ತಾರಷ್ಟೇ, ಕಲಿಯಲ್ಲ, ಅದೇ ಪ್ರಾಬ್ಲಮ್. ಓಕೆ, ಇವ್ರಿಗೆ ಬಂದಿರತಕ್ಕಂತ ಒಂದು ದಶಾ ನೋಡೋಣ. ಬುಧ ದಶ ನಡೀತಾ ಇದೆ. ಸಮಯದಲ್ಲಿ 2000 ಬುಧ ದಶೆಯಲ್ಲಿ ಈಗ 2025 ರಾಹುವಿನ ಕಾಂಬಿನೇಷನ್ 10-6. ರಾಹು ಮುಗಿದ ಮೇಲೆ ಗುರು 10-6. ಅವ್ರಿನ್ನೂ ಕೆಲಸದ ವಿಚಾರದಲ್ಲಿ ಗಮನ ಜಾಸ್ತಿ ಇರೋದ್ರಿಂದ ಮದುವೆ ಸ್ವಲ್ಪ ವಿಳಂಬ ಅಂತ ತೋರಿಸುತ್ತೆ. ಅವ್ರ ಮನಸ್ಸಲ್ಲಿ ಈಗಲೇ ಬೇಡ ಅಂತ ಬರುತ್ತೆ. ಮತ್ತೆ ನೀವೇನಾದ್ರೂ 2025 ಫೆಬ್ರವರಿ ಒಳಗಡೆ ಮಾಡಿಕೊಂಡ್ರೆ ಬರ್ತಕ್ಕಂಥ ಕನ್ಯೆ ಜೊತೆ ಜಗಳವಾಡಿ ಸಪರೇಟ್ ಆಗ್ತಕ್ಕಂಥ ಕಾಂಬಿನೇಷನ್. 2025 ಫೆಬ್ರವರಿ ಆದ ನಂತರ ಮಾಡಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಗುರುನಲ್ಲಿ 2-5-11 ಕಾಂಬಿನೇಷನ್ ಇದೆ, 2-11 ಕಾಂಬಿನೇಷನ್ ಸಬ್ಲಾಡ್ ಅಲ್ಲಿ ಇದೆ. ಮದುವೆ ಆಗೋದು 2025 ಫೆಬ್ರವರಿಯ ನಂತರ. ಒಳ್ಳೇದಾಗ್ಲಿ. ನಮಸ್ಕಾರ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ ಸರ್. ಹೇಳಿ. ನಾನು ನಿಮ್ ಸ್ಟೂಡೆಂಟ್ ಸರ್. ಯಾವ ಬ್ಯಾಚು? 94 ಬ್ಯಾಚ್. 94 ಅಂದ್ರೆ ಈಗ 99 ಬ್ಯಾಚ್ ಮಾಡ್ತಾ ಇದೀವಿ. ಸೊ ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ, ಇನ್ನೂ 1 ವರ್ಷದ ಮೇಲೇನೆ ಆಗಿದೆ. 1 ವರ್ಷ ಆಗಿಲ್ಲ ಸರ್. ಯಾವ ಊರು ನಿಮ್ದು? ಹೊಸಪೇಟೆ ಸರ್. ಹೊಸಪೇಟೆ. ಓಕೆ. ಚೆನ್ನಾಗಿತ್ತ ಕ್ಲಾಸು? ಚೆನ್ನಾಗಿತ್ತು ಸರ್. ಅರ್ಥ ಆಗುತ್ತಲ್ವ ಎಲ್ಲಾನು? ಅರ್ಥ ಆಗಿದೆ ಸರ್. ಓಕೆ, ವೆರಿ ಗುಡ್. ಕಷ್ಟಗಳು ಎಲ್ಲ ಯಾವಾಗ ಬರುತ್ತೆ ಮತ್ತೆ ಯಾವಾಗ ನಮಗೆ ಒಳ್ಳೆ ಸಮಯ ಅನ್ನೋದು ಅದೇ ಹೇಳುತ್ತಲ್ವಾ? ಹೌದು ಸರ್. ಆ ರೀತಿ ನಡೆದಿದ್ಯಾ? ನಿಮ್ಮನ್ನ ಕೇಳ್ಬೇಕು ಅಂತ. ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ, ಪಬ್ಲಿಕ್ಗೆ ನಮಗೇನೋ ತಲೆಗೆ ಹತ್ತುತ್ತೋ ಇಲ್ವೋ, ಕಷ್ಟಗಳು ಗೊತ್ತಾಗುತ್ತೋ ಇಲ್ವೋ ಅಂತ. ಆ ರೀತಿ ಅನುಭವ ಆಗಿದ್ಯಾ? ನಾನು ಮಂತ್ರ ಎಲ್ಲ ಮಾಡಿದೀನಿ ಸರ್, ನೀವ್ ಹೇಳಿದ್ದೆಲ್ಲ. ಅಲ್ಲಲ್ಲ, ಮಂತ್ರ ಅಲ್ಲ, ನಾನು ರೆಮಿಡಿ ಹೇಳ್ತಾ ಇಲ್ಲ. ಕೇಳ್ಕೊಂಡಿದ್ದೀನಿ ಸರ್. ಗ್ಯಾಪ್ ತಗೊಂಡಿಲ್ಲ. ಜಾತಕದಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಗೊತ್ತಾಗತ್ತಲ್ವಾ ಅಂತ ಕೇಳಿದ್ದು ನಾನು. ಗೊತ್ತಾಗ್ತದೆ ಸರ್. ನಮ್ಗೆ ಇದು ಕಷ್ಟ ಇದೆ, ಈ ಒಂದು ವಿಚಾರ ದಾನ ಮಾಡ್ಬೇಕು ಅಂತ.
ಸರಿ, ನಮಗೆ ಚೆನ್ನಾಗಿದೆ ಸರ್. ಓಕೆ, ನಮಗೆ ಮಾಡಿ. ಪಬ್ಲಿಕ್ ಅವ್ರಿಗೆ 20,000 ಜನ ವಿದ್ಯಾರ್ಥಿಗಳಿದ್ದಾರೆ. ಹೌದು ಸರ್, So- ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಕಲ್ತ್ರೆ ತುಂಬಾ ಒಳ್ಳೇದಾಗ್ತದೆ ಸರ್. ಆದ್ರೆ ಜನ ಏನೇನ್ ಕಲ್ತಾರೆ, ಯಾಕೆ ಕಲ್ತಿರೋರು ಯಾಕೆ ಫೋನ್ ಮಾಡ್ತಾರೆ ಅಂತ ಅಂತಾರೆ. ಯಾಕೆ ನನ್ನ ಹತ್ರ ಮಾತಾಡ್ಬಾರ್ದಾ? ಈಗ ಡಾಕ್ಟರ್ ಇರ್ತಾರೆ, ಸೀನಿಯರ್ ಡಾಕ್ಟರ್ ಹತ್ರ ಕೇಳಕ್ ಏನ್ ಪ್ರಾಬ್ಲಮ್ ಅಲ್ವಾ? ಹೌದು. ಅವ್ರ ಹತ್ರ ಇದ್ದೇ ಇರುತ್ತೆ. ಏನ್ ಕೇಳ್ಬೇಕು ಹೇಳಿ. ಸರ್, ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವಳು ಆರ್ಟಿಕಲ್ಚರ್ ಮಾಡ್ತಾ ಇದ್ದಾಳೆ. ಯಾವ್ದು? ಆರ್ಟಿಕಲ್ಚರ್ ಸರ್. ಓಕೆ. ಡೇಟ್ ಆಫ್ ಬರ್ತ್ ಆರ್ಟಿಕಲ್ಚರ್ ಅಂದ್ರೆ ಏನು? ಇದು ತೋಟಗಾರಿಕೆ. ಓಕೆ, ಆರ್ಟಿಕಲ್ಚರ್ ಓದ್ತಾ ಇದಾರಾ? ಹಾ ಸರ್, ಓದ್ತಾ ಇರೋದು ಎಜುಕೇಶನ್. PUC ಮೇಲೆ ಬರ್ತದಲ್ಲ. ಈ BSc AG ತರ. ಹಾ, ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 28 ಡಿಸೆಂಬರ್ 2003. ನವೆಂಬರ್ ಸರ್. ಕರೆಕ್ಟಾಗಿ ಹೇಳಿ, ಅಲ್ಲಿ ಮಗಳು ಕರೆಕ್ಟಾಗಿ ಹೇಳ್ತದಲ್ಲ ಪಕ್ಕದಲ್ಲಿ. 2003. ಗಡಿಗಿಡಿ ಆಗ್ತಾ ಇದೆ ಸರ್. ಫಸ್ಟ್ ಕಾಲ್ ತಗೊಂಡಿನಿ ಒಂಥರ. ನಿಮ್ ಮಗಳು ಜೊತೆಲಿ ಕೂತಿದ್ಲ ಕಲಿಗೆಕ್ಕೆ? ಒಂದ್ ವಾರ ಕುಂತ್ಕೊಂಡಿದ್ಲು ಸರ್, ಆಮೇಲೆ ಆಕಿ ಹೋಗ್ಬಿಟ್ಲು ಸರ್. ಈಗ ರಿಪೀಟ್ ಆಫರ್ ಕೊಟ್ಟಿದೀವಲ್ಲ ಇವತ್ತು. ರಿಪೀಟ್ ಆಫರ್ ಕೊಟ್ಟಿದೀವಿ. ಅವಳಿಲ್ಲ ಸರ್, ಅವಳಿಗೆ ರಜೆ ಇಲ್ಲ ಸರ್. ರಜೆ ಇಲ್ಲ. ಈಗ ರಿಪೀಟ್ ಆಫರ್ ಕೊಟ್ಟಿದೀವಲ್ಲ ನಿಮಗೆ. ನನ್ನ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಟೈಮ್ ಹೇಳಿ. ರಾತ್ರಿ 1:20 ಸರ್. ಹೊಸಪೇಟೆ 1:20. ಹುಟ್ಟಿದ್ದು. ಹೊಸಪೇಟೆ. ಮಕ್ಕಳಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ನಿಮಗೆ ಕುತೂಹಲ ಕೇಳಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಹೌದು ಸರ್. ಹೊಸಪೇಟೆ. ಈಗ ಓದ್ತಾ ಇದಾರಲ್ಲ, ಈಗ ಆರ್ಟಿಕಲ್ಚರ್ ಓದ್ತಾ ಇದಾರೆ. 19 ವರ್ಷ, 20ನೇ ವರ್ಷ ನಡೀತಾ ಇದೆ. ಹಾ ಸರ್. ಜಾತಕದಲ್ಲಿ ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಸದ್ಯಕ್ಕೆ ಮಂಗಳ ದಶ ಮುಗಿದು ಈಗ ರಾಹು ದಶ ಪ್ರಾರಂಭವಾಗಿದೆ. ರಾಹು ಸ್ವಲ್ಪ ಟೀಚಿಂಗ್ ಲೈನ್ ಕೊಡೋ ಸಾಧ್ಯತೆ ತೋರಿಸ್ತಾ ಇದೆಯಲ್ಲ ಮುಂದೆ, ಅಥವಾ ಟ್ರೈನಿಂಗು. ಈ ಹಾರ್ಟಿಕಲ್ಚರ್ ಅಲ್ಲಿ ಹೆಂಗೆ ನಾವು ಬೆಳೆಸಬೇಕು, ಟ್ರೈನಿಂಗು ಬರುತ್ತೆ ಅದರಲ್ಲಿ. ಸೊ ಟ್ರೈನಿಂಗ್ ವಿಚಾರದಲ್ಲಿ ಇವರು ಮುಂದುವರಿತಾರೆ ಅಂತ ಬರ್ತಾ ಇದೆ. ರಾಹು ಸ್ವಲ್ಪ 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಅಬ್ಸ್ಟಕಲ್ಸ್ ಕೊಡುತ್ತೆ. ಆಮೇಲೆ ಇಲ್ಲಿ 4, 2, 11ನೇ ಕಾಂಬಿನೇಷನ್ ಬರ್ತಕ್ಕಂತ ಬುಧ ಬಹಳ ಚೆನ್ನಾಗಿರೋದ್ರಿಂದ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ. ಯಾಕಂದ್ರೆ 4 to 11 ನಿಮ್ಗೆ ಗೊತ್ತಿರುತ್ತೆ ಏನು ಅಂತ, ಎಜುಕೇಶನ್ಗೆ ಟ್ರೈನಿಂಗ್ ಒಳ್ಳೇದು ಅಂತ. ಮೂಲಂಗಿ ದಾನ ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ, ಮಾತಾಡಿ. ನಮಸ್ತೆ. ನಮಸ್ತೆ ಗುರು. ಹೇಳಿ. ನಮ್ಮ ಮಗನ ಬಗ್ಗೆ ಏನ್ ಕೇಳ್ಬೇಕಾಯ್ತು? ಬಗ್ಗೆ ಯಾವ್ದ್ರ ಬಗ್ಗೆ? ಆರೋಗ್ಯ ಬಗ್ಗೆ. ಎಷ್ಟು ವಯಸ್ಸು? ಅವ ಈಗ 17 ವರ್ಷ. 17 ವರ್ಷನಾ? ಏನಾಗಿದೆ ಆರೋಗ್ಯ? ಅವ್ರಿಗೆ ಸ್ವಲ್ಪ ತಲೆನೋವು ಬರುತ್ತೆ ಗುರುಗ. ಡೇಟ್ ಆಫ್ ಬರ್ತ್ ಹೇಳಿ. 26 26 6 6 2007. 2007. ಸಮಯ? ರಾತ್ರಿ 7:15. ರಾತ್ರಿ 7:15. ಹುಟ್ಟಿದ ಊರು? ದಾವಣಗೆರೆ. ದಾವಣಗೆರೆ. ಎಷ್ಟು ವರ್ಷದಿಂದ ಬರ್ತಾ ಇದೆ ಈ ತರ? ಈಗ ಒಂದು 5-6 ವರ್ಷ ಬರ್ತಾ ಇದ್ದಾವೆ. ಎಷ್ಟು ವರ್ಷದಿಂದ? 5-6 ವರ್ಷದಿಂದ ಬರ್ತಾ ಇದೆ. ಸರಿ, ಓಕೆ. ತೋರಿಸ್ತಿದ್ದೀವಿ, MRI ಎಲ್ಲ ಮಾಡ್ತೀವಿ, ನಾರ್ಮಲ್ ಐತೆ. ಸೂರ್ಯ ಮತ್ತೆ ಬುಧ ಬರ್ತಕ್ಕಂಥದ್ದು ಶನಿ ವಾಯು ಅಂಶ. 8, 6, 8. ಎಳ್ಳೆಣ್ಣೆ ದಾನ ಮಾಡಿ ಪ್ರತಿ ಶನಿವಾರ. ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. 11, 8 ಹೆಲ್ತ್ಗೆ 5, 9 ಬರಬೇಕು. ಹೆಲ್ತ್ಗೆ 6, 9, 4, 5, 11, 8. 2 ಮುಖದ ರುದ್ರಾಕ್ಷಿ ಹಾಕಿ. 2 ಮುಖದ ರುದ್ರಾಕ್ಷಿ ಹಾಕಿ ದಾನ ಎಳ್ಳೆಣ್ಣೆ ಮಾಡಿ. ಇನ್ ಕೇಸ್ ಫ್ಯಾನ್ ಹಾಕೊಂಡ್ರೆ ಫ್ಯಾನ್ ಆಫ್ ಮಾಡಕ್ ಹೇಳಿ. ರಾತ್ರಿ ಮಲಗಬೇಕಾದ್ರೆ ಫ್ಯಾನೇ ಹಾಕಬಂಗಿಲ್ಲ. ಅರ್ಥ ಆಯ್ತಾ? ಆಮೇಲೆ ಅವರ ಒಂದು ತಲೆಗೆ ಒಣಮೆಣಸಿನಕಾಯಿ 3 ನಿವಾರಿಸ್ಬಿಟ್ಟು ಅದನ್ನ ಸುಡಬೇಕು. ಇದ್ದಲಲ್ಲಿ ಸುಡಬೇಕು. ಫ್ಯಾನ್ ಹಾಕೊಂಡು ಮಲಗಂಗಿಲ್ಲ. ಶನಿ ಶೀತ ಪ್ರವೃತ್ತಿ ಅಂತ ಬರುತ್ತೆ ಶನಿ ದಶದಲ್ಲಿ. ಫ್ಯಾನ್ ಹಾಕೊಂಡ್ರೆ ಆಫ್ ಮಾಡಿ. ನೀವಿದ್ರೆ ಫ್ಯಾನ್ ಹಾಕಕ್ಕೆ ಬಿಡಬೇಡಿ. ಅರ್ಥ ಆಯ್ತಾ? ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, 2 ದಿವಸ 3 ದಿವಸ ಆಗುತ್ತೆ, ಆಮೇಲೆ ನಿದ್ದೆ ಬರುತ್ತೆ. ಒಳ್ಳೇದಾಗ್ಲಿ. ಕಲ್ತ್ಕೊಳ್ಳಿ, ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ. ಸುಮ್ಮನೆ ಕೇಳ್ಕೊಂಡು ಮಗನ್ ಕೇಳ್ಕೊಂಡಿರ್ಬೇಡಿ. ಅವ್ರ ಫ್ಯೂಚರು, ಅವ್ರ ಮದುವೆ, ಮತ್ತೆ ಮುಂದೆ ಬರ್ತಕ್ಕಂಥ ಜಾಬ್ ಎಲ್ಲವನ್ನು ಕಮ್ಮಿ ದುಡ್ಡಲ್ಲಿ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಯೂಸ್ ಮಾಡಿ. MRI ಸ್ಕ್ಯಾನ್ಗೆ ಒಂದು 7-8 ಸಾವಿರ ಖರ್ಚು ಮಾಡ್ಬಿಟ್ಟಿರ್ತಾರೆ. ಏನೂ ಇಲ್ಲ ಅಂತ ಹೇಳಕ್ 7-8 ಸಾವಿರ. ಅದು ಇನ್ನೊಂದು ಕಡೆ ಹೋಗಿರ್ತಾರೆ, ಅವ್ರಿಗೂ ಖರ್ಚು ಮಾಡಿರ್ತಾರೆ. ಏನೂ ಇಲ್ಲ ಅಂತಂದ್ರೆ 5,000 ರೂಪಾಯಿ.
ನಾವು ಏನೇನಿದೆ ಏನೇನಿಲ್ಲ ದಾನ ಮಾಡೋಕ್ಕೆ ಕಮ್ಮಿ ದುಡ್ಡಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ವಿ. ಕೇಳಿಸ್ಕೊಳ್ಳಿ, ಇನ್ನು 2 ದಿವಸ ಇರೋದು, ಇವತ್ತು ನಾಳೆ. ಶನಿವಾರ ಪ್ರಾರಂಭವಾಗುತ್ತೆ. ಡಿಸಿಷನ್ ತಗೊಂಬಿಡಿ, ಆಯ್ತು ಕಲ್ತು ಬಿಡ್ತೀನಿ ಇದೇನು ಹಿಂಗೆ ಹೇಳ್ತವ್ರೆ ಅಂತ. ಯಾಕೆಂದ್ರೆ ಎಲ್ಲ ಆ ಕಡೆ ಈ ಕಡೆ ಇರ್ತಕ್ಕಂಥ ಕಾಂಪೌಂಡರ್ಗಳು ನಿಮಗೆಲ್ಲ ತಲೆ ತಿಂದಿರ್ತಾರೆ. ಜ್ಯೋತಿಷ್ಯ 10 ವರ್ಷ ಬೇಕು, 20 ವರ್ಷ ಬೇಕು ಅಂತ. ಅವರೆಲ್ಲ ಸುಳ್ಳು ಬುರುಕರು, ಹಿಂದೂ ಧರ್ಮನ ಹಾಳು ಮಾಡ್ತಕ್ಕಂಥ ಸುಳ್ಳು ಬುರುಕರು. ನಮಸ್ಕಾರ ಸರಿ, ಇನ್ನೊಂದು ಕಾಲ್ ತಗೊಳಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ. ನನ್ನ ಹೆಸರು ರಘು ಅಂತ. ನಾನು ನಕ್ಷತ್ರ ನಾಡಿ ಕಲ್ತಿದ್ದೀನಿ ಮತ್ತೆ ಹೈಯರ್ ಕ್ಲಾಸ್ ಕಲ್ತಿದ್ದೀನಿ. ಇದು ಆಕ್ಚುಲಿ ಎಲ್ಲರೂ ಕಲಿಬೇಕಾಗಿರೋಂಥ ವಿದ್ಯೆ. ದಿನೇಶ್ ಗುರುಗಳು ತುಂಬಾ ಚೆನ್ನಾಗಿ ಪಾಠನ ಹೇಳ್ಕೊಡ್ತಾರೆ, ಎಲ್ಲರೂ ಕಲಿಬೇಕು. ಕಲಿಯೋದ್ರಿಂದ ನಮ್ಮ ಮುಂದೆ ಏನಾಗುತ್ತೆ ಅದನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಬೋದು. ಅಲ್ಲದೆ ಈ ನನ್ನ ಅನಿಸಿಕೆ ಏನಂದ್ರೆ, ಈ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಇವರೆಲ್ಲ ಕಲಿಯೋದ್ರಿಂದ ಸುಮ್ಮನೆ ಅನಾವಶ್ಯಕವಾಗಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ದುಡ್ಡನ್ನ ಹಾಳು ಮಾಡ್ಕೊಳ್ಳೋದನ್ನ ಸೇವ್ ಮಾಡ್ಕೊಬೋದು. ನಮಸ್ಕಾರ. ಓಕೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹಾಗೆ ಇದೇ ಶನಿವಾರ ನಮ್ಮ 99ನೇ ಬ್ಯಾಚ್ ಇರ್ತಕ್ಕಂಥದ್ದು 2023ನೇ ಸಾಲಿನ ಒಂದು ಜ್ಯೋತಿಷ್ಯ ಕಾರ್ಯಾಗಾರದಲ್ಲಿ 20,000ಕ್ಕೂ ಹೆಚ್ಚು ಕುಟುಂಬಗಳು ಕಲ್ತಿದ್ದಾರೆ. ಹತ್ರ 1 ಲಕ್ಷ ಜನ ಜ್ಯೋತಿಷ್ಯ ಕಲ್ತಿದ್ದಾರೆ ನಮ್ಮ ಹತ್ರ. ಕಲಿತು ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಕರೆ ಮಾಡ್ತಕ್ಕಂಥವರು ವೀಕ್ಷಕರು ಆಲೋಚನೆ ಮಾಡಿ ನಾವು ಸೇರೋಣ, ನಾವು ಕಲಿಯೋಣ, ನಾವು ಚೆನ್ನಾಗಿರೋಣ, ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳಲ್ಲಿ ಡಿಸ್ಕೌಂಟ್ ಮಾಡಿಕೊಂಡು ಬರ್ತಕ್ಕಂಥ ಸುಖದಲ್ಲಿ ಡಬಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲೋಚನೆ ಮಾಡಿ. ಹಾಗೆ ಜ್ಯೋತಿಷ್ಯದಲ್ಲಿ ಒಂದು ಸೀಕ್ರೆಟ್ ಇದೆ, ತುಂಬ ಜನ ಗೊತ್ತಿಲ್ಲ. ಸೀಕ್ರೆಟ್ ಇದೆ, ಎನ್ಹ್ಯಾನ್ಸಿಂಗ್ ಸೀಕ್ರೆಟ್ ಅಂತ ಅದು ಕರೀತಾರೆ. ಈ ಒಂದು ಎನ್ಹ್ಯಾನ್ಸಿಂಗ್ ಅಂತಂದರೆ, ನಮ್ಗೆ ಯಾವ್ದಾದ್ರು ಒಂದು ಗ್ರಹ ಚೆನ್ನಾಗಿ ನಡೀತಾ ಇದ್ದರೆ ಅದನ್ನು ಎನ್ಹ್ಯಾನ್ಸ್ ಯಾವ ಥರ ಮಾಡ್ಕೋಬೇಕು, ಯಾವ ಮಂತ್ರ ಜಪ, ಯಾವ ಒಂದು ರುದ್ರಾಕ್ಷಿ, ಯಾವ ಒಂದು ಉಂಗುರ ಹಾಕ್ಕೊಂಡ್ರೆ ಎನ್ಹ್ಯಾನ್ಸ್ ಆಗುತ್ತೆ. ಯಾವ ಗ್ರಹ ನೆಗೆಟಿವ್ಗೆ ಏನೇನು ಮಾಡಬೇಕು ವಿಚಾರಗಳು, ಅದು ಡಿಕ್ರೀಸ್ ಆಗೋಕ್ಕೆ. ಸೊ ನಿಮಗೆ ಎನ್ಹ್ಯಾನ್ಸ್ ಆದಾಗ ಅಧಿಕವಾಗಿರ್ತಕ್ಕಂಥ ಲಾಭ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರೂಮ್ ಅಂತ ಕೊಟ್ಟಿದ್ದಾರೆ, ಒಂದು ಎಕ್ಸ್ಟ್ರಾ ಒಂದು ರೂಮ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ ಆ ಒಂದು ಎನ್ಹ್ಯಾನ್ಸಿಂಗ್ ಟೆಕ್ನಿಕ್ ನೀವು ಮಾಡಿಕೊಂಡ್ರೆ 1.5-1.5 ಲಕ್ಷಕ್ಕೆ ನೀವು ಜಂಪ್ ಆಗ್ತಕ್ಕಂಥದ್ದು ಕಾಂಬಿನೇಷನ್ ಬರುತ್ತೆ. ಎನ್ಹ್ಯಾನ್ಸ್ ಮಾಡ್ಕೋಬೇಕು ನೀವು. ಹಾಗೆ ಬರ್ತಕ್ಕಂಥ ಕಷ್ಟಗಳು ಸಿಕ್ಕಾಪಟ್ಟೆ ಇದ್ದಾಗ ಅದನ್ನು ಡಿಕ್ರೀಸ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ಕು ಕೂಡ ಶಾಸ್ತ್ರದಲ್ಲಿ ನಮ್ಮವ್ರು ಕೊಟ್ಟಿದ್ದಾರೆ. ಪೂಜೆ ಪುನಸ್ಕಾರಗಳು ಬರೀ ನಿಮಗೆ ನೆಮ್ಮದಿ ಕೊಡ್ಬೋದು, ಶಾಂತಿ ಕೊಡ್ಬೋದು ಅಷ್ಟೇ. ಪೂಜೆ ಪುನಸ್ಕಾರಗಳು ಮಾಡಿದ್ರೆ ನೆಮ್ಮದಿ ಕೊಡ್ಬೋದು. ಆದರೆ ಜ್ಯೋತಿಷ್ಯ ಕಲ್ತಿರೋರು ಯಾರೂ ಇಲ್ಲ. ಸುಮ್ಮನೆ ಬಾಯಿ ಮಾತಲ್ಲಿ ತುಂಬ ಜನ ಹೇಳ್ತಾರೆ, ಅವರು 70 ವರ್ಷದಿಂದ ಹೇಳ್ತಾರೆ, 90 ವರ್ಷದಿಂದ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ರೆ ಗೊತ್ತಿಲ್ಲ. 70 ವರ್ಷದಿಂದ 90 ವರ್ಷದಿಂದ ಏನು ಹೇಳ್ತಾ ಇದ್ದಾರೆ. ಬರೋರ್ಗೆ ಅದೇ ರಾಹು 5ನೇರಲ್ಲಿ ಕೂತಿದ್ರೆ 7ರಲ್ಲಿ ಕೂತಿದ್ರೆ ಅದೇ ಇರೋದೇ 9 ಗ್ರಹ ಸ್ವಾಮಿ. ವೀಕ್ಷಕರ ತಿಳ್ಕೊಳ್ಳಿ, 9 ಗ್ರಹ. ಇನ್ನೇನೊಂದು 50 ರಾಶಿ ಇದೆಯಾ, 20 ರಾಶಿ ಇದೆಯಾ? ಇರೋದೇ 12 ರಾಶಿ. ಈ 12 ರಾಶಿಲಿ 9 ಗ್ರಹಗಳು ರೊಟೇಟ್ ಹೊಡಿತವೆ. ಅದರಲ್ಲಿ ಕಾಂಪೌಂಡರ್ಗಳು ಇರ್ತಾವ್ರೆ. 10 ವರ್ಷ 20 ವರ್ಷ ಜ್ಯೋತಿಷ್ಯ ಹೇಳ್ಕೊಂಡು ಅವ್ರನ್ನ ಕಾಂಪೌಂಡರ್ ಅಂತ ಕರಿತೀನಿ. ದೋಷ ಹೇಳ್ತಕ್ಕಂಥವ್ರನ್ನೆಲ್ಲ ಕಾಂಪೌಂಡರ್ ಅಂತಾನೆ ಕರೆಯೋದು. ದೋಷ ಅನ್ನೋ ಪದವೇ ಪರಾಶರ ಬಳಸಿಲ್ಲ. ಯಾಕೆ ಅಂದ್ರೆ ದೋಷ ಅನ್ನೋದು ಇದ್ರೆ ಅದಕ್ಕೆ ಪರಿಹಾರ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ನಮಗೆ ರಿಸಲ್ಟ್ ಬರಬೇಕು. ಹಾಗಿದ್ರೆ ದೋಷ ಅಂತ ಹೇಳಾದ್ಮೇಲೆ ಪರಿಹಾರ ಮಾಡಾದ್ಮೇಲೆ ಅದಾಗಿಲ್ಲ ಅಂತಂದ್ರೆ ಅದು ದೋಷಕ್ಕೆ ವರ್ಡ್ ತಪ್ಪಾಯ್ತಲ್ವಾ. ಹಾಗೆ ಭಗವದ್ಗೀತೆ, ಇವತ್ತು ಭಗವದ್ಗೀತೆಯಲ್ಲಿದೆ, ಯಾವ್ದಾದ್ರು ಪೇಜಲ್ಲಿ ಒಂದು ಕಡೆ ಎಲ್ಲಾದ್ರೂ ಭಗವದ್ಗೀತೆಯಲ್ಲಿ ನನ್ನನ್ನು ಆರಾಧನೆ ಮಾಡೋ, ನಿನಗೆ ಏನು ಬೇಕಾದ್ರೂ ಕೊಡ್ತೀನಿ ಅಂತ ಎಲ್ಲರೂ ಬರ್ದಿದ್ಯಾ ನೋಡಕ್ಕೆ ಹೇಳಿ ಫಸ್ಟ್. ಯಾಕಂದ್ರೆ ಎಲ್ಲರೂ ಕೂಡ ಹಿಂದೂ ಧರ್ಮದಲ್ಲಿ ಕುತ್ಕೊಳ್ಳೋದು ನೋಡೋದು ಭಗವದ್ಗೀತಾ. ಎಲ್ಲರೂ ಯಾವ್ದಾದ್ರು ಪೇಜಲ್ಲಿ ನನ್ನ ಆರಾಧನೆ ಮಾಡು, ಅವ್ರು ಹೇಳಿದ್ದಷ್ಟೇ ಆರಾಧನೆ ಮಾಡು, ಫಲಾಫಲಗಳು ನಿಂಗೆ ಬಿಡು. ಅಂದ್ರೆ ನಿನ್ ಕರ್ಮ ಇದೆ, ನಿನ್ ದಶಾಭುಕ್ತಿ ಇದೆ, ಅದ್ರಲ್ಲಿ ಏನು ಇರಲ್ಲ, ಸುಮ್ಮನೆ ಆರಾಧನೆ ಮಾಡು, ನೆಮ್ಮದಿಗೋಸ್ಕರ ಆರಾಧನೆ ಮಾಡು ಅಂತಾನೆ ಹೇಳಿರೋದಿಲ್ಲ. ಯಾವ್ದಾದ್ರು ಬುಕ್ಕಲ್ಲಿ ಪೇಜ್ಗಳಲ್ಲಿ ಬೇಕಾದ್ರೆ ನಮಗೆ ನಮ್ಮ ಆಫೀಸ್ಗೂ ಫೋನ್ ಮಾಡಿ ಇಂಥ ಪೇಜಲ್ಲಿ ಇದೆ, ಇವ್ರನ್ನ ಸ್ಮರಣೆ ಮಾಡಿದ್ರೆ ನಮಗೆ ಬಂಗಲೆ ಬರುತ್ತೆ, ಶೀಘ್ರವಾಗಿ ಮದುವೆ ಆಗುತ್ತೆ, ಶೀಘ್ರವಾಗಿ ಮಕ್ಕಳಾಗತ್ತೆ ಅಂತ ಏನಾದ್ರು ಈ ಧರ್ಮಗ್ರಂಥ, ವೇದಗಳಿಗಿನ ಶ್ರೇಷ್ಠವಾಗಿರ್ತಕ್ಕಂಥ ಈ ಗ್ರಂಥ, ಜ್ಯೋತಿಷ್ಯಗಿನ ಶ್ರೇಷ್ಠವಾಗಿರ್ತಕ್ಕಂಥ ಈ ಗ್ರಂಥ, ಈ ಒಂದು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಭಗವದ್ಗೀತೆಯಲ್ಲಿ
ಎಲ್ಲರೂ ಅಧ್ಯಾಯದಲ್ಲಿ ಬರೆದಿದ್ರೆ ನೀವು ನನ್ನ ಪ್ರೇ ಮಾಡಿ ನಿಮ್ಗೆಲ್ಲ ಸಿಗುತ್ತೆ, ದನಕರಗಳಿಗೂ ಸಿಗುತ್ತೆ ಪ್ರೇ ಮಾಡಿದ್ರೆ ಅಂತ ಇದ್ರೆ ಅವಾಗ ಒಪ್ಕೊಳ್ತೀನಿ. ಈ ಬುಕ್ಕಲ್ಲಿ ಫಸ್ಟು ನೋಡಿ ಗೀತದ ಸಾರ ಏನು ಹೇಳಿದೆ ಅಂತ ನೋಡಿ. ಈ ಗೀತದ ಸಾರ ಎಲ್ಲರೂ ಓದಿ, ಅಲ್ಲಿ ಅರ್ಥ ಆಗುತ್ತೆ ಹೇಗೆ ಕರ್ಮಗಳಿಂದ ನೀವು ದೂರ ಆಗ್ಬಿಡ್ತೀರಾ ಅಥವಾ ನಿಮ್ಮ ಒಂದು ದೋಷದಿಂದ ಪರಿಹಾರ ಆಗ್ಬಿಡುತ್ತೆ. ಇಲ್ಲೆಲ್ಲರೂ ದೋಷ ಬರೆದಿದ್ದಾರ ಕೇಳಿ. ಇವರು ದೇವರೇ ಅಲ್ವಾ? ನಾವು ಕೃಷ್ಣನ್ ಏನಂತ ಕರಿತೀವಿ? ಕೃಷ್ಣನ್ ಪೂಜೆ ಮಾಡ್ತೀವಿ, ಹಬ್ಬ ಮಾಡ್ತಿರಲ್ಲ ನೀವೆಲ್ಲ. ಸ್ವಲ್ಪ ಆತ್ಮಾವಲೋಕನೆ ನೀವೆಲ್ಲ ಮಾಡ್ಕೊಳ್ಳಿ. ಹೌದು, ಹಬ್ಬ ಮಾಡ್ತೀವಿ. ಸೊ ನಮ್ಮ ಧರ್ಮಗ್ರಂಥನ ರಾಮಾಯಣ ಮಹಾಭಾರತ ಎಪಿಕ್ ಅಂತ ತಗೊಂಡ್ರು ಕೂಡ ಭಗವದ್ಗೀತೆನ ಪೂಜಿಸ್ತೀವಿ. ಭಗವದ್ಗೀತೆಯಲ್ಲಿ ಏನು ಬರೆದಿದ್ದಾನೆ? ಯಾರು ಬರೆದಿರೋದು? ಭಗವಂತನೇ ಬರೆದಿರೋದು ಅಂತ ಹೇಳ್ತಾರೆ. ಹಾಗೆ ಅದರಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳಿರ್ತಕ್ಕಂಥದ್ದು ಏನೇನಿದೆ ಅಲ್ಲೆಲ್ಲಾದ್ರೂ ಕೂಡ ದೋಷದ ಬಗ್ಗೆ ಹೇಳಿದಾರ? ಈ ಆಲೋಚನೆ ಕಾಂಪೌಂಡರ್ಗಳಿಗೂ ಒಂದು ಕ್ವಶನ್, ನಿಮ್ಮ ಎಲ್ಲ ಜ್ಯೋತಿಷ್ಯದ ಕಾಂಪೌಂಡರ್ಗಳಿಗೂ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಇವತ್ತು ಗುರುವಾರ, ಉತ್ತರಾಭಾದ್ರ, ಶನಿಯ ನಕ್ಷತ್ರದಲ್ಲಿ ನಿಮ್ಮೆಲ್ಲರಿಗೂ ಯಾರ್ಯಾರು ಜ್ಯೋತಿಷ್ಯ ಕಲ್ತಿದ್ದಾರೆ ಅಥವಾ ನಿಮ್ಮ ವೀಕ್ಷಕರಲ್ಲಿ ಯಾರ್ಯಾರು ಜ್ಯೋತಿಷ್ಯ ಗೊತ್ತಿರೋ ನಿಮ್ಗೆಲ್ಲ ಗೊತ್ತಿದಾರಲ್ಲ, ಈ ಎಪಿಸೋಡ್ ನೋಡಕ್ ಕೇಳಿ. ಈ ಕ್ವಶನ್ ಕೇಳ್ತಾ ಇದಾರೆ ಅಂತ ಹೇಳಿ ಅವ್ರು ಕೇಳಿ, ಜ್ಯೋತಿಷ್ಯ ಯಾಕೆ ಮಾಡ್ತಾ ಇದಾರೆ ಅಂತ ಕೇಳಿ. ಜ್ಯೋತಿಷ್ಯ ಅಂತಕ್ಕಂಥದ್ದು ಸಮಯವನ್ನ ಮಾತ್ರ ಹೇಳಕ್ಕೆ ಮಾತ್ರ ಕೂರಿಸಿರೋದು. ಯಾವುದೇ ಒಂದು ಪರಿಹಾರ್ಥವಾಗಿ ಕೂರಿಸಿಲ್ಲ. ಪರಿಹಾರ ಮಾಡ್ಕೊಳಂಗಿದ್ರೆ ಜ್ಯೋತಿಷ್ಯರು ಯಾಕೆ ಬೆಳಗಿನ ಸಾಯಂಕಾಲ ಕಸ್ಟಮರ್ನ ಹಿಂಗ್ ನೋಡೋರು, ಬಾಕಲ್ ಹತ್ರ ಬಂದ್ರು ಇಲ್ವೋ ಹಿಂಗ್ ನೋಡೋರು ಯಾಕೆ? ಎಷ್ಟು ಜನ ಕಾಂಪೌಂಡರ್ಗಳು ನೋಡಲ್ಲ, ಯಾರು ಬಂದ್ರು, ಇವತ್ತೇನಾರು ಕಮಾಯಿ ಆಯ್ತಾ, ಎಷ್ಟಾಯ್ತು? ಕಮಾಯಿ ನೋಡ್ತಾ ಇದ್ದೀರಾ? ನೀವೇ ಪರಿಹಾರ ಮಾಡ್ಕೊಂಡು ದುಡ್ಡು ಬರೋ ಥರ ಮಾಡ್ಕೊಳ್ಳಿ. ಹಣೆ ಬರನ ಬದಲಾಯಿಸಕ್ಕಾಗಲ್ಲ ರೀ ಕಾಂಪೌಂಡರ್ಗಳೇ. ಯಾರ್ಯಾರು ಸುಳ್ಳು ಹೇಳ್ಕೊಂಡು ದೋಷ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ, ದೇವರ ಹೆಸರಲ್ಲಿ ದೊಂಬರಾಟ ಆಡ್ತಾ ಇದ್ರಲ್ಲ, ಅವೆಲ್ಲ ಸಾಧ್ಯ ಇಲ್ಲ. ಹಿಂದೂ ಧರ್ಮಕ್ಕೆ ಕರ್ಮ ಕಟ್ಕೊಳ್ತೀರಿ ಅಂತ ಹೇಳ್ತಾರ ತುಂಬಾ ಜನ. ಕರ್ಮ ಖಂಡಿತ ನಾವುಗಳೇ ಕಟ್ಕೊಳ್ಳೋದು. ಯಾರು ಜ್ಯೋತಿಷ್ಯ ತಪ್ಪು ಹೇಳಿ ಹಾದಿ ತಪ್ಪಿಸಿ ಅವ್ರಿಗೆ ಭರವಸೆ ಮೂಡಿಸಿ ಅದು ಆಗದೇ ಇದ್ದಾಗ ನಮ್ಮನ್ನು ಹಿಂದೆಯಿಂದ ದುಡ್ಡು ಖರ್ಚು ಮಾಡಿದ್ವಿ, ಕಳ್ಳನ ಮಗ, ಆ ಮಗ, ಈ ಮಗ ಅಂತೆಲ್ಲ ಯೂಸ್ ಮಾಡ್ತಾರೆ. ನನಗೆ ಬಂದು ಹೇಳಿದ್ದಾರೆ ಈ ತರ ಎಲ್ಲ ಹಂಗೆ ಅಂತ. ನಾನು ಅವ್ರಿಗೂ ಹೇಳಿದೆ ಹಂಗೆಲ್ಲ ನೀವು ಹೋಗಿದ್ರೆ ಆಯ್ತು ಅಂತ. ನನಗೆ ಬೇಜಾರಾಯ್ತು. ನಮ್ಮ ಜೊತೆಲಿ ಹೇಳ್ತಕ್ಕಂಥ ಅವ್ರಿಗೆಲ್ಲ ಹಿಂಗೆಲ್ಲ ಮಾತಾಡ ನಂತರ ಬಂದು ಬಾಯಿಗೆ ಬಂದಂಗೆಲ್ಲ ಬೇರೆ ಬೇರೆ ಮಾತುಗಳೆಲ್ಲ ಬೈದಿದ್ದಾರೆ. ಬಹಳ ಕೇಳಕ್ಕಾಗದೇ ಇರ್ತಕ್ಕಂಥ ಮಾತುಗಳು ಕೇಳಿದ್ದಾರೆ. ಆ ಮಾತು, ಆ ದುಃಖದಿಂದ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯ ಹೇಳೋರು ಸತ್ಯವನ್ನು ಹೇಳಿ, ದಶಾಭುಕ್ತಿ ಮೇಲೆ ಹೇಳಿ, ಟೈಮಿಂಗ್ ಹೇಳಿ. ಇಲ್ಲ ಅಂದ್ರೆ ಸುಮ್ಮನಿದ್ದು ಬಿಡಿ, ಬೆಸ್ಟ್. ಇದೇ ಇಂಪಾರ್ಟೆಂಟ್ ಏನಿಲ್ಲ. ಇದರಲ್ಲೇ ಜೀವನ ಮಾಡ್ಬೇಕನ್ನೋದು ಏನೂ ಇಲ್ಲ. ಓಪನ್ ಆಗಿದೆ. ಕೃಷ್ಣ ಪರಮಾತ್ಮ ಹೇಳಿದ್ದಷ್ಟೇನೆ, ಕರ್ಮ ಕಟ್ಕೋಬೇಡಿ ಅಂತ ಹೇಳಿದ್ದಾನೆ. ಕೆಟ್ಟದ್ದು ಹೇಳಿ ಕರ್ಮ ಕಟ್ಕೋಬೇಡಿ ಅಂತ ಹೇಳಿ. ಜಾತಕ ಹೇಳಿ ಕರ್ಮ ಕಟ್ಕೊಳಕ್ ಏನಿಲ್ಲ. ಕೆಟ್ಟದ್ದು ಹೇಳಿ ಕರ್ಮ ಕಟ್ಕೋಬೇಡಿ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೆ. ನಮಸ್ತೆ. ಇವತ್ತು 6ನೇ ಒಂದು ಡಾಕ್ಟರೇಟ್ ಫಂಕ್ಷನ್ ಅಲ್ಲಿ ಇದ್ದೀವಿ ನಾವು. ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿದಂತಹ ಮೇಡಮ್ ಅವರು ಇದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ರೂಪಾ ಅಂತ ಹೇಳ್ಬಿಟ್ಟು ನಾನು ಕೋಲಾರಿಂದ ಬಂದಿರೋದು. ನಾನು 89th ಬ್ಯಾಚ್ ನಕ್ಷತ್ರ ನಾಡಿ ಫಸ್ಟ್ ಕಲಿಕೆ ಸ್ಟಾರ್ಟ್ ಮಾಡಿದ್ದು ಬೇಸಿಕ್ ಕ್ಲಾಸು. ಆಮೇಲೆ ಹೈಯರ್ ಕ್ಲಾಸ್ ಮುಗಿಸ್ಕೊಂಡೆ, PGD ಮುಗಿಸಿದೆ. ಮತ್ತೆ ಮುಂದೆ ಅಸ್ಟ್ರಾಲಜಿ ಅಂತ ಮಾಡಿದ್ರು, ಹಸ್ತ ಸಾಮುದ್ರಿಕ ಇದೆಲ್ಲಾನು ಕಲಿತೆ. ಅವ್ರಿಗೆ ಕವಡೆಶಾಸ್ತ್ರ, ಅಗ್ನಿಹೋತ್ರ ಕ್ಲಾಸ್ ಕಲ್ತಿದ್ದೀನಿ. ಎಲ್ಲ ಗುರುಗಳ ಹತ್ರನೇ ಕಲ್ತಿರೋದು, ದಿನೇಶ್ ಗುರುಜಿ ಅವ್ರ ಹತ್ರ. ಮತ್ತೆ ಇವತ್ತು 6th ಹಾನರರಿ ಡಾಕ್ಟರೇಟ್ ಇದೆ, ಅದನ್ನ ಇವತ್ತು ನಾನು ಸ್ವೀಕರಿಸ್ತಾ ಇದ್ದೀನಿ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಮನೆಗೂ ತಲುಪಿಸ್ತಾ ಇರೋಂತ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ದಿನೇಶ್ ಗುರುಜಿ ಅವರು. ಒಂದು ರೀತಿ ಹೇಳ್ಬೇಕಂದ್ರೆ ಇಂಥ ಜನಾಂಗದವರೇ ಬ್ರಾಹ್ಮಣರೇ ಕಲಿಬೇಕು ಅನ್ನೋದೆಲ್ಲ ಪದ್ಧತಿ ಇಟ್ಕೊಂಡಿದ್ದಾರೆ. ಬಟ್ ಆದ್ರೆ ಇವರು ಪ್ರತಿಯೊಬ್ರು ಒಂದು ಜಾತಿ ಆಗ್ಲಿ ಇಂಥವರೇ ಕಲಿಬೇಕು, ಮೇಲು ಕೀಳು ಅನ್ನೋ ಯಾವ ಹಿರಿಮೆನೂ ಇಲ್ಲದಿರ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಜನಕ್ಕೆ ಜೀವನೋಪಾಧಿಗೂ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರಿಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿದೆ ಅಂದ್ರೆ ದಿನೇಶ್ ಗುರುಜಿ ಹತ್ರ ಈ ವಿದ್ಯಾವನ್ನ ಕಲಿಬಹುದು ಅನ್ನೋದು ನನ್ನ ಅನಿಸಿಕೆ. ಓಕೆ, ಏನು ಪಬ್ಲಿಕ್ ಹೇಳೋದಾದ್ರೆ, ನಮ್ಮ ಜನಗಳಿಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ಸರ್? ಇದನ್ನ ಕಲಿಯೋದ್ರಿಂದ ನಮ್ಮ ಜೀವನ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೊಬಹುದು.
ಏನಕ್ಕೆ ಹಿಂಗಾಗಿದೆ ನಮ್ಮ ಮನೆ time, ಸರಿ bad time. ಗುಡ್ ಟೈಮ್ ಬ್ಯಾಡ್ ಟೈಮ್ ಅನ್ನೋದನ್ನ ಕಲ್ತ್ಕೋಬಹುದು ಫಸ್ಟ್ ಹೇಳ್ಬೇಕಂತಂದ್ರೆ. ಗುಡ್ ಟೈಮ್ ಚೆನ್ನಾಗಿದ್ದಾಗ ನಾವು ಮಾಡುವಂತ ಕೆಲಸವನ್ನ ಅತಿ ಹೆಚ್ಚಾಗಿ ಮಾಡ್ಬೋದು. ಬ್ಯಾಡ್ ಟೈಮ್ ಸಾಧಾರಣವಾಗಿ ಅದಕ್ಕೆ ಪರಿಹಾರ ಏನಿದೆಯೋ, ದಾನಗಳೇನಿದೆಯೋ, ಪ್ರತಿ ಒಂದು ರೆಮಿಡೀಸ್ ಇಂದ ಹಿಡಿದು ಪ್ರತಿ ಒಂದು ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಬುಕ್ ಯಂತ್ರ ಮಂತ್ರ ತಂತ್ರ ಅಂತಿದೆ, ಅದು ಟಾಪ್ ಲೆವೆಲ್ ಸರ್. ಅದು ಯಾರು ಆ ತರ ಒಂದು ಬುಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ ನಾನು, ಅಷ್ಟು ಚೆನ್ನಾಗಿದೆ ಬುಕ್. ಅದ್ರಲ್ಲಿ ಎಲ್ಲಾ ಪರಿಹಾರಗಳು ಇದೆ, ವಾಸ್ತುವಿಂದ ಆ ಬುಕ್ ಬರ್ದಿದ್ದಕ್ಕೆ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದೆ. ದಿನೇಶ್ ಗುರೂಜಿಗಳಿಗೆ ಆ ಬುಕ್ ಬರ್ದಿದ್ದಕ್ಕೆ ಡಾಕ್ಟರೇಟ್ ಸಿಕ್ತು ಅಂತ ಅವರು ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ ಅದನ್ನ. ಯಾಕಂದ್ರೆ ಅದರಲ್ಲಿ ಅನೇಕ ವಿಚಾರ, ಇಂಥದಕ್ಕೆ ರೆಮಿಡಿ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಒಂದು ಆರೋಗ್ಯ ಸಮಸ್ಯೆಯಿಂದ ಎಜುಕೇಶನ್ ಇಂದ ಹಿಡಿದು ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಏನಾದ್ರು ಅಡೆತಡೆಗಳು, ತೊಂದರೆಗಳು, ಎಲ್ಲಾ ಒಂದು ಲಿಟಿಗೇಷನ್ ಪ್ರಾಬ್ಲಮ್, ಕೋರ್ಟ್ ಇಶ್ಯೂಸ್, ಪ್ರತಿ ಒಂದಕ್ಕೂ ಪರಿಹಾರ ಇದೆ ಸರ್. ನನಗೆ ಓನ್ ಅನುಭವ ಕೂಡ ಆಗಿದೆ ಅದರಲ್ಲಿ. ಇದನ್ನ ಕಲ್ತ ಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಶಾಂತಿ, ನೆಮ್ಮದಿ ಅನ್ನೋದು ಕಲ್ತ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೀನಿ, ಅದು 100% ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ದಿನೇಶ್ ಗುರೂಜಿ ಅವರಿಗೆ. ಮುಂದಿನ ದಿನಗಳಲ್ಲಿ ವಾಸ್ತು ಕ್ಲಾಸ್ ಮಾಡ್ತಾ ಇದ್ದಾರೆ. ಅದಕ್ಕೂ ಜಾಯ್ನ್ ಆಗಿದ್ದೀನಿ ಸರ್ ನಾನು. ಅವ್ರು ಯಾವ ಒಂದು ಕ್ಲಾಸು ಬಿಟ್ಟಿಲ್ಲ, ಪ್ರತಿ ಒಂದು ಕ್ಲಾಸನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಅದರದ್ದು ಏನಿದೆ ಸದುಪಯೋಗ 100% ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಇನ್ನ ಮುಂದಕ್ಕೆ ಜನ ಎಲ್ಲರೂ ಸೇರ್ಕೋಬೇಕು, ಹೆಚ್ಚಾಗಿ ಜಾಯಿನ್ ಆಗ್ಬೇಕು. ಅವ್ರ ಜೀವನ ಏನನ್ನೋದು ಅವರೇ ತಿಳ್ಕೊಬೇಕು. ಒಳ್ಳೆ ಟೈಮಲ್ಲಿ ಇನ್ನ ಹೆಚ್ಚಾಗಿ ಸದುಪಯೋಗ ಪಡಿಸ್ಕೊಬೇಕು. ಬ್ಯಾಡ್ ಟೈಮಲ್ಲಿ ಏನಿದೆ ಅದನ್ನ ದಾನ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂತ ಹೆಚ್ಚಾಗಿ ಜಾಯಿನ್ ಆಗಿ ಎಲ್ಲ ಇದರದ್ದು ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಮೇಡಮ್. ನಾಳೆಯಿಂದ ನಿಮ್ಮ ಹೆಸರು ಮುಂದೆ ಒಂದು ಡಾಕ್ಟರೇಟ್ ಅನ್ನೋ ಒಂದು ಬಿರುದನ್ನು ಪಡ್ಕೊಂತ ಇದ್ದೀರಾ. ಒಳ್ಳೇದಾಗ್ಲಿ, ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ನಿಮ್ಮ ಸಹ ವಿದ್ಯಾರ್ಥಿಯಾಗಿ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗಳ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 3/10/2000. ಓಕೆ. ಮಂಗಳವಾರ ಸಾಯಂಕಾಲ 4:05. ಹುಟ್ಟಿದ ಊರು? ಬಿಡ್ದಿ. ಮದುವೆಗೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ ನೋಡಕ್ಕೆ? ಇನ್ನ ನೋಡ್ಬೇಕು ಅನ್ಕೊಂಡಿದೀವಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಸರಿ, ಓಕೆ. ಇವ್ರದ್ದು ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, 3ನೇ ಪಾದ. ಸದ್ಯಕ್ಕೆ ಶುಕ್ರದಶ ನಡೀತಾ ಇದೆ. ಶುಕ್ರದಶದಲ್ಲಿ 5 ಮತ್ತೆ 8 ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಭುಕ್ತಿಗಳಲ್ಲಿ ನೋಡೋಣ. ರಾಹು ಭುಕ್ತಿ ಆದ್ಮೇಲೆ ಗುರು ಭುಕ್ತಿಲಿ 2, 11 ಕಾಂಬಿನೇಷನ್ ಮತ್ತೆ 3. ಗುರು ಭುಕ್ತಿಲಿ ಸ್ವಲ್ಪ ಶೀಘ್ರವಾಗಿ ಮದುವೆ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಗುರು ಭುಕ್ತಿ ಅಂದ್ರೆ 2011 ನವೆಂಬರ್ ನಂತರ, 2011 ನವೆಂಬರ್ ನಂತರ 2026 ಒಳಗಡೆ ಮದುವೆ ಮುಗಿಯುತ್ತೆ. ಸಾಧಾರಣವಾಗಿರುತ್ತೆ ಜೀವನ, ತೊಂದರೆ ಏನಿಲ್ಲ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ, ಮಾತಾಡಿ. ನಮಸ್ಕಾರ ಸರ್. ಹೇಳಿ. ನಮ್ಮ ಹಳ್ಳಿನ ಬಗ್ಗೆ ಮಾತಾಡ್ಬೇಕು ಸರ್. ಏನ್ ಕೇಳ್ಬೇಕಾಯ್ತು ಸರ್? ಅವನು ಮದುವೆ ಆಗಿದ್ದಾನೆ ಸರ್, 4 ವರ್ಷ ಆಯ್ತು. ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ತಾ ಇಲ್ಲ. ಹೆಂಡತಿ ಕೇಳಿಕೆ ಮತ್ತೆ ಹೇಳ್ಕೊಂಡು 1 ರಿಂದ 249 ಒಂದು ಸಂಖ್ಯೆ ಹೇಳಿ. 45. ಮದುವೆ ಆಗಿ 4 ವರ್ಷ ಆಯ್ತು ಅಂದ್ರ? ಹೌದು ಸರ್. ಸರಿ. ಮದುವೆ ವಿಚಾರ ನೋಡೋಣ. ಮಂಗಳ ಮತ್ತೆ ಬುಧ, ಮಂಗಳನ ಕಾಂಬಿನೇಷನ್ ನೋಡೋಣ. 9, ಬುಧನ ಕಾಂಬಿನೇಷನ್ ನೋಡೋಣ. 10, 6, 10. ಸ್ವಲ್ಪ ಹೆಸರು ಕಾಳು ದಾನ ಮಾಡಿ ಪ್ರತಿ ಬುಧವಾರ ಅವರ ಹೆಸರಲ್ಲಿ. ಸರಿ. ಅವರ ಪೋಷಕರಿಗೆ ಹೇಳಿದೀರಾ? ಅವ್ರ ತಂದೆ ತಾಯಿಗೆ ಎಲ್ಲ ಅವರೇ ಸರ್ ಕಾರಣ. ಹೇಳಿ. ಅವರೇ ಪ್ರಾಬ್ಲಮ್. ಅವ್ರ ಮಾತು ಕೇಳ್ಕೊಂಡು ಕುಡಿಯೋದು, ಬಾಯಿ ಬಂದು ಬೇಯೋದು, ಈ ತರ ಮಾಡ್ತೀವಿ. ಮಕ್ಕಳು ಎಷ್ಟಾಗಿದ್ದಾರೆ? ಒಬ್ರು ಸರ್. ಸೊ 6ನೇ ಮನೆ ಬುಧನ ಕಾಂಬಿನೇಷನ್ ಅಲ್ಲಿ ಬಂದಿದೆ. 7ನೇ ಮನೆ ನಿಮ್ಮ ಮಗಳು 9, ಚಂದ್ರನಲ್ಲಿ ಮಂಗಳ 9. ನಿಮ್ಮ ಮಗಳಿಗೆ ಒಂದು ಅಮೆಥಿಸ್ಟ್ ಅಂತ ಒಂದು ಸ್ಟೋನ್ ಬರುತ್ತೆ, ಅದು ಬಲಗೈ ಮಧ್ಯದ ಬೆರಳಿಗೆ ಹಾಕೊಳಕ್ ಹೇಳಿ. ಹಾಗೆ ಕೊರಳಲ್ಲಿ 7 ಮುಖದ ರುದ್ರಾಕ್ಷಿ ಹಾಕೊಳಕ್ ಹೇಳಿ. ಓಕೆ. ಇದನ್ನ ಹಾಕೊಂಡು ಒಂದು ಓಂ ಹ್ರೀಂ ನಮಃ ಅನ್ನೋ ಮಂತ್ರ ನಿಮ್ಮ ಮಗಳಿಗೆ ಹೇಳಿ. ಸ್ವಲ್ಪ ಮನಸ್ಸು ಬದಲಾಗಿ ಒಂದು 50% ಬದಲಾಗಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಒಳ್ಳೆದಾಗ್ಲಿ. ನಮಸ್ಕಾರ.
ಹಲೋ, ಹೇಳಿ. ನಮಸ್ತೆ. ಹೇಳಿ. ನಳಿನಾ ಅಂತ. ವೆರಿ ಗುಡ್, ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 18/4/2007. ಚಿನ್ಮಯ್ ಅಂತ. ಸಮಯ ಹೇಳಿ. ಬುಧವಾರ ರಾತ್ರಿ 8:05. ಹುಟ್ಟಿದ ಊರು ಹೇಳಿ. ಚಿಕ್ಕಮಂಗ್ಳೂರು. ಜ್ಯೋತಿಷ್ಯ ಕಲೀರಿ, ಏನು ಓದಬೇಕು ಮತ್ತೆ ಮುಂದೆ ಮದುವೆ ವಿಚಾರದ ಎಲ್ಲಾನು ನೀವೇ ತಿಳ್ಕೊಬಹುದು. ಅಲ್ಲಿ ಇಲ್ಲಿ ಹೋಗಿ ಹಾಳು ಮಾಡಬೇಡಿ. ಬಹಳ ಕಮ್ಮಿ ಫೀಸ್ ಇಟ್ಟಿದ್ದೀವಿ. ಆ ಕಮ್ಮಿ ಫೀಸಲ್ಲಿ ಲೈಫ್ ಲಾಂಗ್ ನಿಮಗೆ ಒಳ್ಳೆ ಒಂದು ವಿಚಾರದಲ್ಲಿ ಸಿಗ್ತಕ್ಕಂಥದ್ದು. ಸೂರ್ಯ 4 ಡಿಗ್ರಿ, ಚಂದ್ರ ಅಮಾವಾಸ್ಯೆ ಆದ್ಮೇಲೆ ಹುಟ್ಟಿದ್ದಾರೆ, ಮೇಷ ರಾಶಿಲಿ ಹುಟ್ಟಿದ್ದಾರೆ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ನಡೀತಾ ಇರತಕ್ಕಂಥ ದಶ, ಸೂರ್ಯ ದಶ ಮುಗಿದು ಚಂದ್ರ ಪ್ರಾರಂಭವಾಗಿದೆ. ಸ್ವಲ್ಪ ಈಗ ಎಜುಕೇಶನ್ ಅಲ್ಲಿ ಮುಂಚೆ ಸ್ವಲ್ಪ ಚೆನ್ನಾಗಿತ್ತು, ಈಗ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ. ಏನ್ ಕೇಳ್ಬೇಕಾಯ್ತು? ಮನೆ ಇದೆ ಗುರುಜಿ. ಹೇಳಿ. ಫಸ್ಟ್ PU ಓದ್ತಿದ್ದಾಳೆ. ಚಿಕ್ಕಮಗಳೂರಲ್ಲಿ ಹಾಸ್ಟೆಲ್ ಎಲ್ಲ ಬಿಟ್ಟಿದೀವಿ. ತುಂಬಾನೇ ಡಲ್ ಆಗಿದ್ದಾಳೆ. ಓದಿದ್ ನೆನ್ಪೇ ಇರಲ್ಲ ಅಂತಿದ್ದಾಳೆ. ಕಾಂಬಿನೇಷನ್ ಅಲ್ಲಿ ಮುಂಚೆ 10 ಅನ್ನೋ ಕಾಂಬಿನೇಷನ್ ನಕ್ಷತ್ರ ನಾಡಿಲಿ ಒಂದು ನಕ್ಷತ್ರದಲ್ಲಿ ಬಂತಾ ಇತ್ತು. ಈಗ ಬರ್ತಾ ಇಕ್ಕಂಥದ್ದು 6 ಬಂದಿದೆ. 6 ಸ್ವಲ್ಪ ನೆಗೆಟಿವ್, 7 ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, 2 ಸಾಧಾರಣವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಎಜುಕೇಶನ್ ಇದರಲ್ಲಿ 70% ಅಂತೂ ತೆಗಿತಾರೆ. ಮೀಡಿಯಂ ಸಕ್ಸಸ್ ಇನ್ ಎಜುಕೇಶನ್ ಅಂತ ತೋರಿಸಿದೆ. ಸೊ ಇದ್ರ ಮೇಲೇನೆ ನಾವು ಹೋಗ್ಬೇಕು. ಆದ್ರೂ ಕೂಡ ಚಂದ್ರದಶ ಆದ್ಮೇಲೆ ಮಂಗಳ ತುಂಬಾ ಚೆನ್ನಾಗಿದೆ. ಸೈನ್ಸ್ ಬದಲು ಕಾಮರ್ಸ್ ಕಾಂಬಿನೇಷನ್ ಇವ್ರಿಗೆ ಒಳ್ಳೇದಾಗತ್ತೆ ಅಂತ ನನ್ನ ಸಜೆಷನ್. ಇನ್ ಕೇಸ್ ಅವ್ರಿಗೆ ಏನಾದ್ರು BCom BSc ಸೈನ್ಸ್ ಏನಾದ್ರು ಓದಿದ್ರೆ ಸ್ವಲ್ಪ ಕಷ್ಟ, ಕಾಮರ್ಸ್ ಓದಿದ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ನಾವು ಮುಂಚೆನೆ ನಾವು ನೋಡ್ಕೊಳ್ಳೋದು, ಅದಕ್ಕೆ ಹೇಳಿದ್ದು ಜ್ಯೋತಿಷ್ಯ ಕಲೀರಿ. ಮುಂಚೆನೆ ನಾವು ಒಂದು ಪಾತ್ನ ನೋಡ್ಬೋದು. ಊರಲ್ಲಿರೋರೆಲ್ಲ ಇಂಜಿನಿಯರಿಂಗ್ ಓದ್ಬಿಟ್ರೆ ಕಾಮರ್ಸ್ ಮತ್ತೆ ಫಿನಾನ್ಸ್ ಮಾಡೋರು ಯಾರು? ಅದಕ್ಕೂ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಜಾತಕದಲ್ಲಿ ಏನಾದರೂ ಆ ಕಾಂಬಿನೇಷನ್ ಇದ್ರೆ ಅದ್ರಲ್ಲಿ ಹೆಚ್ಚು ಹಣ ಗಳಿಸ್ತೀವಿ. ಯಾವ ಲೈನ್ ತೋರಿಸುತ್ತೋ ಆ ಲೈನ್ ನಾವು ಆರಿಸ್ಕೊಂಡ್ರೆ ಹೆಚ್ಚು ಹಣ ಬರ್ತಕ್ಕಂಥದ್ದು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾನು ಡಾಕ್ಟರೇಟ್ ಪ್ರೋಗ್ರಾಮ್ಗೆ ಅವಾರ್ಡ್ ತಗೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಪೂಜ್ಯ ದಿನೇಶ್ ಗುರೂಜಿ ಅವರು ವರ್ಷ ಜ್ಯೋತಿಷ್ಯದ ಒಂದು ಜ್ಞಾನ ಸೌದೆಯನ್ನು ಹರಿಸಿದ ಅವರು 16,000ಕ್ಕೂ ಹೆಚ್ಚು ಜನಕ್ಕೆ, ಯುವಕರಿಗೆ ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರಿಗೂ ಜ್ಯೋತಿಷ್ಯ ಕಲಿಸ್ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಮತ್ತು ಸನಾತನ ಧರ್ಮವನ್ನು ಎತ್ತಿ ಹಿಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮ್ಮ ಎಲ್ಲ ಯುವ ಸಮುದಾಯ ವತಿಯಿಂದ ಕೂಡ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಮತ್ತು 16,000 ಜನಕ್ಕೆ ಜ್ಯೋತಿಷ್ಯ ಕಲಿಸ್ಕೊಟ್ಟಿರೋರು ಇಡೀ ಭಾರತದಲ್ಲೇ ಯಾರೂ ಇಲ್ಲ. ಅದೊಂದು ಗಿನ್ನಿಸ್ ರೆಕಾರ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಮತ್ತು ಅವರ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸುಸಂಸ್ಕೃತ ಒಂದು ಸನಾತನ ಸಂಸ್ಕೃತಿಯನ್ನು ಹೆಚ್ಚು ಶ್ರೀಮಂತಗೊಳಿಸ್ತಾ ಇದ್ದಾರೆ. ಇಷ್ಟು ಜನದ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಜ್ಯೋತಿಷ್ಯ ವತಿಯಿಂದ ತುಂಬ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಈ ಕಡೆ ಅವ್ರದ್ದು ಒಂದು ತೆರೆಮರೆಯಲ್ಲಿ ಸಾಕ್ತಾ ಇರ್ತಕ್ಕಂಥ ಧರ್ಮವನ್ನು ಎತ್ತಿ ಹಿಡಿದ ಕೆಲಸ ಆಗ್ತಾ ಇದೆ. ಇಂಥ ಕೆಲಸ ತುಂಬ ವಿರಳ ಈ ಥರ ಮಾಡೋಂಥದ್ದು. ತುಂಬ ನಮ್ಮ ದಿನೇಶ್ ಗುರೂಜಿಯವರ ಒಂದು ಹೃದಯ ಶ್ರೀಮಂತಿಕೆಯನ್ನು ನಾವು ಎಷ್ಟು ಉಳಿದ್ರೂ ಸಾಲದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಓಕೆ, ವೆಲ್ಕಮ್ ಬ್ಯಾಕ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ, ಯಾರು ಬೇಕು ಕೇಳಬೇಕು? ತುಂಬಾ ಧನ್ಯವಾದಗಳು. ನಿಮ್ ಜೊತೆ ಮಾತಾಡ್ಬೇಕು ನಾನು ಕಾಲ್ ಮಾಡಿದ್ದು. ಏನು ಕೇಳೋದೇನಿಲ್ವಾ? ಇಲ್ಲ ಗುರುಜಿ, ನಾನು ಏನು ಕೇಳ ತುಂಬಾ ಇದ್ದಾರೆ, ಕೇಳಲ್ಲ. ನಾನೊಂದು ನೀವು ಕೊಟ್ಟಿರೋ 7 minutes ಫ್ರೀ ಅಂತ, ಅದ್ರಲ್ಲಿ ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಿರೋದು. ನಮ್ಮ ಹಾಸ್ಪಿಟಲ್ ಒಂದು ಪೇಷಂಟ್ ಅಡ್ಮಿಷನ್ ಆಗಿದ್ರು. ಅಂದ್ರೆ 1 month ಮೇಲೆ ಅಡ್ಮಿಷನ್ ಆಗಿದ್ರು. ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಇತ್ತು. ಅವರು ಎಲ್ಲಾ ಕಡೆ ಹೋಗಿ ಆ ಪೂಜೆ ಮಾಡಿ 50,000 ಕೊಟ್ಟು 30,000 ಎಲ್ಲ ಕೊಟ್ಟು ಪೂಜೆ ಮಾಡ್ಕೊ ಬರ್ತಿದ್ರು. ಆಗ ನಂಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ನನ್ನ ಪ್ರೋಗ್ರಾಮ್ ಫಾಲೋ ಮಾಡ್ಕೊಂಡೆ. ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡಿದೆ ನಾನು. ನಂಗೆ ಕಾಲ್ ಸಿಕ್ಕಿತ್ತು. ಅಂದ್ರೆ ಹೇಳಿದ್ರು ಹೆಸರು ಕಾಳು ದಾನ, ತೊಗರಿಬೇಳೆ ದಾನ ಕೊಡ್ಲಿಕ್ಕೆ ಹೇಳಿದ್ರು. ಮತ್ತೆ ಮಹಾಮೃತ್ಯುಂಜಯ ಮಂತ್ರ ಹೇಳಿಕ್ಕೆ ಹೇಳಿದ್ರು. ಒಂದು ಗುರುವಿನ ಮಂತ್ರ ಹೇಳ್ಕೊಟ್ಟಿದ್ರು. ಅವ್ರಿಗೆ ನಾ ಅಷ್ಟು ತಿಳಿಸಿ ಹೇಳಿದ್ರು. ಅವ್ರ ಅದನ್ನ ಫಾಲೋ ಮಾಡ್ಲಿಲ್ಲ. ನೆನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರು. ಪೇಷಂಟ್ ಡೆತ್ ಆಯ್ತು. ನೀವು ಎಷ್ಟು ಒಂದು ಒಳ್ಳೆ ಸೈಟ್ ನ ಎಲ್ಲಾರ್ಗು ತಿಳಿಸ್ಬೇಕು ಅಂತ ಹೇಳ್ತೀರಾ.
ನಾವು ನನ್ನ ಟ್ರೈ ಮಾಡ್ತಾರೆ, ಸುಮಾರು ಜನ ನಂಬದೇ ಇಲ್ಲ, ಮತ್ತೆ ಹೋಗ್ತಾರೆ ಬೇರೆ ಬೇರೆ ಕಡೆ ಎಲ್ಲ. ಆದ್ರೆ ಯಾವ ರೀತಿ ಆದ್ರೂ ನಮ್ ಜನಗಳನ್ನ ಫಾರ್ವರ್ಡ್ ಮಾಡಕ್ ಆಗೋದೇ ಇಲ್ಲ, ಅದನ್ನ ನಂಬಿಕ್ ಆಗೋದೇ ಇರಲ್ಲ ಅಂತ ಒಂದು ಬೇಜಾರಿತ್ತು. ನಿಮ್ ಜೊತೆ ಮಾತಾಡ್ಬೇಕು ಅಂತ ನಂಗೊಂದು ಕಾಲ್ ಸಿಕ್ತು. ನೆನ್ನೆ ಪೇಷಂಟ್ ಹತ್ರ ಆಯ್ತು, ನಿಮ್ ಜೊತೆ ಕಾಲ್ ಸಿಕ್ಕ ನಿಮ್ ಜೊತೆ ಶೇರ್ ಮಾಡಕ್ಕೋಸ್ಕರ ನಾನು ಕಾಲ್ ಮಾಡ್ತೀನಿ. ನೋಡಿ, ಒಂದು ವಿಧಿ ಅರ್ಥ ಆಯ್ತಲ್ವಾ? ಅಲ್ಲಿ ದುಡ್ಡು ಖರ್ಚು ಮಾಡಿದ್ರು, ಅಲ್ಲಿ ಖರ್ಚು ಮಾಡಿದ್ರೆ ನಮ್ಮ ಹತ್ರ ಕೇಳಿದ್ರೆ ಉಳಿಬೋದಾಗಿತ್ತು ಅನ್ನೋದು ಅದನ್ನು ಸುಳ್ಳು. ಓಕೆ, ಆದ್ರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಈಗ ನೀವು ಹೇಳಿದ್ರಲ್ಲ ಖರ್ಚು ಮಾಡಾದ್ಮೇಲೆ ಉಳಿಲಿಲ್ವಲ್ಲ, ಅಲ್ಲಿ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇದೆ. ಅರ್ಥ ಆಯ್ತಲ್ಲ? ಈ ರೀತಿ ಬೇರೆ ಧರ್ಮದಲ್ಲಿ ಏನಾದ್ರು ಸಮಸ್ಯೆ ಹಾಸ್ಪಿಟಲ್ ಆದ್ರೆ ಅಲ್ಲಿ ಖರ್ಚು ಮಾಡಿಸ್ತಾರ? ಯೋಚನೆ ಮಾಡಿ. ಎಲ್ಲಾದ್ರೂ ಆತರ 30,000-40,000 ಕೊಡಿ ನಮ್ ಧರ್ಮಕ್ಕೆ ಬನ್ನಿ ಅಲ್ಲೆಲ್ಲ ಹೇಳ್ತಾರೆ ಅಂತ ಇದೆಯಾ? ಅದಿಲ್ಲ. ಈಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮೊದಲು. ಯಾರೋ ನಿಮ್ಮ ಸ್ನೇಹಿತರು ಯಾರೋ ಅಂದ್ರೆ ದಯವಿಟ್ಟು ಅವ್ರಿಗೆ ಆತ್ಮಕ್ಕೆ, ನಿಮ್ ಪೇಷಂಟ್, ಓಕೆ ಸಾರಿ, ಅದು ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವುದನ್ನು ಕೂಡ ನಾವು ಏನು ಬದಲಾವಣೆ ಮಾಡಕ್ಕ ಜ್ಯೋತಿಷ್ಯ ಅಲ್ಲ ಇರೋದು. ಅವರು ನನ್ಗೆ ನಿಮ್ಮಲ್ಲಿ ಹೇಳಿದ್ರು ಗುರುಜಿ, ರೆಟ್ರೋಗ್ರೇಡ್ ಇದೆ ರಾಹು ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರೆ, ನಾನು ಅದನ್ನ ಹೇಳಿದ್ದೆ. ಅವ್ರು ಬೇರೆ ಕಡೆ ಏನಾದ್ರು ಶಿಫ್ಟ್ ಮಾಡ್ಕೋಬಹುದಿತ್ತು, ಬಟ್ ಅವ್ರು ಕರ್ಕೊಂಡೋಗಿ ಅದು ನೆನ್ನೆ ಅವ್ರಿಗೆ ಕೆಲವೊಂದ್ಸತಿ ಸಣ್ಣ ಪರಿವರ್ತನೆಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅವ್ರು ಬೇಕಾದಷ್ಟು ಮಾಡಿದೀವ್ರಿ, ನೆಕ್ಸ್ಟ್ ಬರೋದು ಏನಾದ್ರು ಇರುತ್ತಲ್ಲ, ಒಳ್ಳೇದಿರುತ್ತಲ್ಲ. ನೆಕ್ಸ್ಟ್ ನಾವು ಬೇಕಾದಷ್ಟು ಮಾಡಿದೀವ್ರಿ, ಬೇಕಾದಷ್ಟು ದೊಡ್ಡವ್ರ ಹತ್ರ ಹೋಗಿದೀವಿ, ದೊಡ್ಡದು ಹಾರ ಹಾಕೊಂಡು ದೊಡ್ಡದಾಗಿ ಆಶೀರ್ವಾದ ಮಾಡೋರ ಹತ್ರ ಹೋಗಿದೀವಿ. ಈ ಕಲಿಯುಗದಲ್ಲಿ ಹಂಗೇನೆ ಎಲ್ಲರೂ ಮಾಡೋದು. ದೊಡ್ಡವ್ರ ಹತ್ರ ಏನೋ ಶಕ್ತಿ ಪವಾಡ ಇರುತ್ತೆ ಅಂತ ಹೇಳಿ ಈ ಸಾಮಾನ್ಯ ಜನಗಳೆಲ್ಲ ಹೋಗ್ಬಿಟ್ಟು ಅವ್ರು ಕೇಳಿದ ಪೂಜೆ 50,000-30,000 ದುಡ್ಡು ಕೇಳ್ತಾರೆ ಅಂತಂದ್ರೆ ಅಲ್ಲಿ ಯೋಚನೆ ಮಾಡಿ. ಅದು ತಾತ್ಕಾಲಿಕ. ಈಗ ಒಂದು ದಿವಸ 1 2 ಅವರ್ 3 ಅವರ್ ಪೂಜೆ ಮಾಡ್ತಕ್ಕಂಥವ್ರು ಕೇಳ್ತಾ ಇದಾರೆ ಅಂದ್ರೆ ಆಲೋಚನೆ ಮಾಡ್ಬೇಕು. 2 ಅವರಲ್ಲಿ ನಾವು ಎಷ್ಟೋ ದೊಡ್ಡ ಕಷ್ಟ ಇರೋದು 2 ಅವರಲ್ಲಿ ಹೋಗೋಕ್ಕಾಗತ್ತಾ? ನಮ್ಮ ಯಾರೋ 7 ನಿಮಿಷ ಮಾತಾಡಿದಾಗ ಅವ್ರಿಗೆ ಮಂತ್ರ ಹೇಳ್ಕೊಳಕ್ ಹೇಳಿದ್ರು ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಹೇಳಿರಲ್ಲ. ಮಂತ್ರ ಬಹಳ ಒಂದು ದುಃಖದ ಸಂಗತಿ ನೀವು ಹೇಳಿರೋದು. ಆದ್ರೂ ಕೂಡ ಜನಗಳು ಬದಲಾವಣೆ ಆಗಲ್ಲ, ಏನು ಮಾಡಕ್ಕಾಗಲ್ಲ. ನಾವು ಹೇಳ್ತಾ ಇರ್ತೀವಿ, ಒಂದು ಕಾಲ್ ಮಾಡಿ ನಿಮ್ಮ ವೈಯಕ್ತಿಕ ಬಗ್ಗೆ ಏನು ಕೇಳದಲೆ ಸಮಾಜದಲ್ಲಿ ಹಿಂಗಿದೆ ಅಂತ ಹೇಳಿ ನೀವು ಮಾಡಿರ್ತಕ್ಕಂಥ ಕಾಲು ಬಹಳ ಒಂದು ಶ್ಲಾಘನೀಯ. ಯಾಕಂದ್ರೆ ಎಷ್ಟು ಜನಕ್ಕೆ ಈ ಮನ್ಸಿರುತ್ತೆ. ಈಗ ಮುಂದಿನ ಕಾಲ್ ನೋಡಿ, ನನ್ನ ಮಗಳ ಮದುವೆ ಯಾವಾಗ ಹೇಳ್ತಾರೆ, ನಮ್ಮ ಮಗ ಯಾವಾಗ ಕೆಲ್ಸಕ್ಕೆ ಹೋಗ್ತಾನೆ, ಮುಂದಿನ ಕಾಲ್ಗಳು 4-5 ನೋಡಿ ಇಂಥವೇ ಬರೋದು. 1-2 ಒಳ್ಳೆ ಮಾತುಗಳು ಬರೋದಿಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜ್ಯೋತಿಷ್ಯದನ್ನ ಹೇಳ್ಕೊಡೋರು ಯಾರು ಇರಲಿಲ್ಲ, ಇವತ್ತೇ ಫಸ್ಟ್ ನಾನು ಕೇಳಿದ್ದು. ಆ 2 ಮಾತುಗಳು ಬರಲ್ಲ ಅವ್ರ ಬಾಯಲ್ಲಿ. ಎಲ್ಲ ಸ್ವಾರ್ಥದ ಜೀವನ. ಸ್ವಾರ್ಥದ ಜೀವನಕ್ಕೆ ನಾವು ಯಾವತ್ತೂ ಕೇರ್ ಮಾಡಬಾರ್ದು. ಹಾಗೆ ಈ ಜನಮರಳು ಜಾತ್ರೆ ಮರಳು ಮೋಸ ಮಾಡೋರು ಇರ್ತಾರೆ, ಮೋಸ ಮಾಡೋರು ಹೋಗ್ತಾನೆ ಇರ್ತಾರೆ, ಆಗ್ತಾನೆ ಇರುತ್ತೆ. ದೇವರ ಹೆಸರಲ್ಲೂ ಕೂಡ ದೊಂಬರಾಟ ನಡೀತಾ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ಹಿಂದೂ ಧರ್ಮ ಹಾಳಾಗಕ್ಕೆ ಇದು ಫಸ್ಟ್ ಪಾಯಿಂಟ್. ನಮ್ಮ ಧರ್ಮ ಎಲ್ಲ ಒಗ್ಗಟ್ಟಿಲ್ಲ ಅಂತ ಹೇಳಕ್ಕೆ ಮೂಲ ಕಾರಣ ಒಂದೇ ಒಂದು ಹೇಳ್ತೀನಿ. ನಾವು ದೇವ್ರ ಹತ್ರ ನೀವು ನಮಸ್ಕಾರ ಮಾಡಿ ನಿಮ್ಗೆಲ್ಲ ಕೆಲಸ ಇಷ್ಟಾರ್ಥ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ನ್ಯಾಲ್ಗೆಯಲ್ಲಿ ಬರ್ತಕ್ಕಂಥದ್ದು ಸುಳ್ಳು. ಇದೆಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ನಾನು ಕೇಳ್ತಾ ಇರ್ತೀನಿ. ಎಷ್ಟೋ ಜನ ಕ್ಯಾನ್ಸರ್ 4th ಸ್ಟೇಜ್ ಇರೋನು ನಮಸ್ಕಾರ ಮಾಡ್ತಾ ಇರ್ತಾನೆ. ನಿಮ್ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ. ಏನಾಗ್ಬಿಡುತ್ತೆ? ನೋವು ಕಮ್ಮಿ ಆಗುತ್ತೆ ಅಂತ ಮಾತಾಡಬೇಕು. ಆ ಭಾಷೆಯಲ್ಲಿ ಬದಲಾವಣೆ ಆಗಬೇಕು. ಅದು ಗ್ಯಾರಂಟಿ ಕೊಡ್ತಕ್ಕಂಥದ್ದಾಗತ್ತೆ. ಅದ್ರ ಬದಲು ಸಾಂತ್ವನ ಕೊಡ್ತಕ್ಕಂಥ ಸಂಸ್ಕೃತ ಮಂತ್ರಗಳು ನನ್ನ ಮನಸ್ಸಿಗೆ ಹೇಳಿರ್ತಕ್ಕಂಥದ್ದು. ಸಾಂತ್ವನ ಕೊಡಬೇಕು. ನಿಮ್ದು ಏನೇ ಕಷ್ಟ ಆಗಲಿ ಕಮ್ಮಿ ಆಗತ್ತೆ ಅಂತ ಹೇಳ್ಕೊಂಡು ಹೋದಷ್ಟು ಹಿಂದೂ ಧರ್ಮದ ಮೇಲೆ ನಂಬಿಕೆ ಬರುತ್ತೆ. ನಿಮ್ದೆಲ್ಲ ಕಷ್ಟಗಳು ದೂರ ಆಗತ್ತೆ ಅಂತ ಹೇಳೋದು ತುಂಬಾನೇ ಆ ವರ್ಡ್ ವೆರಿ ವೆರಿ ರಾಂಗ್ ಫಾರ್ ಹಿಂದೂ ಧರ್ಮ. ಮತ್ತೆ ಇದರಲ್ಲಿ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಇಲ್ಲಿ ಬರ್ದಿಲ್ಲ, ಅನುಭವಿಸ್ಲೇಬೇಕು ಅಂತ ಇಲ್ಲಿ ಬರ್ದಿರೋದು. ಇದರಲ್ಲಿ ಬರ್ದಿರೋದು ಅನುಭವಿಸ್ಲೇಬೇಕು ಅಂತ. ಒಂದು ವಿಟಿ ನೋಡ್ಕೊಂಡು ಬ್ರೇಕ್ ಆದ್ಮೇಲೆ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ,
ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ, ಕರೆ ತಗೊಳ್ಳೋಣ. ಮಾತಾಡಿ. ನಮಸ್ಕಾರ. ಕರೆ ಕಟ್ಟಾಗಿದೆ. ಮುಂದಿನ ಕರೆ ಮಾಡಬೇಕಾದ್ರೆ ಸಿಗ್ನಲ್ ಹತ್ರ ಬನ್ನಿ, ಮಾತಾಡಿ. ಹಾಗೆ ಇದೇ ಶನಿವಾರ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಜಾಯಿನ್ ಆಗಿ. ನಮಸ್ಕಾರ, ಮಾತಾಡಿ. ಹಲೋ ಸರ್, ಹೇಳಿ. ನನ್ನ ಹೆಸರು ಲಲಿತಾ ಅಂತ. ವೆರಿ ಗುಡ್, ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಿ. ನನ್ನ ಮಗನ ವಯಸ್ಸು 25 ಸರ್. ಡೇಟ್ ಆಫ್ ಬರ್ತ್ ಹೇಳಿ, ವಯಸ್ಸು ಬೇಡ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 9/6/97. 97? ಹಾ ಸರ್. ಓಕೆ. ಸಮಯ, ಹುಟ್ಟಿದ ಸಮಯ ಬೆಳಿಗ್ಗೆ 10:35. 10:35. ಹುಟ್ಟಿದ ಊರು ಯಾವುದು? ಪಾವಗಡ ಸರ್. ಪಾವಗಡ? ಹಾ ಸರ್. ಏನ್ ಪ್ರಶ್ನೆ ಕೇಳಬೇಕು ಸರ್? ಅವ್ನ ಕೆಲಸದ ಬಗ್ಗೆ ಕೇಳ್ಬೇಕು ಸರ್. ಕೆಲಸದ ಬಗ್ಗೆ ಏನ್ ಕೇಳಬೇಕು? ಯಾವಾಗ ಬರುತ್ತೆ, ಸಿಗುತ್ತಾ ಇಲ್ವಾ, ಯಾವಾಗ? ಇವಾಗ ಕಂಪ್ಲೀಟ್ ಆಗಿದೆ ಸರ್ MCA. ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಎಷ್ಟು ದಿವಸ ಆಯ್ತು ಕಂಪ್ಲೀಟ್ ಆಗಿ? ಈ ತಿಂಗಳು ಆಗೋಗುತ್ತೆ ಸರ್. BE ಮಾಡಿ MCA ಮಾಡಿದಾರಾ ಅಥವಾ BCA ಮಾಡಿ MCA ಮಾಡಿದಾರಾ? BCA ಮಾಡಿ MCA ಮಾಡಿದ್ದಾರೆ. ಯಾಕೆ ಇಷ್ಟು ವರ್ಷ ತಗೊಂಡಿದ್ದಾರೆ ಸರ್? 3 ವರ್ಷ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಖಾಲಿ ಓಡಾಡ್ತಿದ್ದೆ ಸರ್. ಖಾಲಿ ಓಡಾಡ್ತಾ ಇದ್ರು. ಆಮೇಲೆ ಆಮೇಲೆ ಬೈದು ಸ್ವಲ್ಪ ಈಗ BCA ಮಾಡಿ MCA ಮಾಡಿದಾರೆ. 3 ವರ್ಷ ವೇಸ್ಟ್ ಮಾಡಿದಾರೆ ಸರ್ ಇಂಜಿನಿಯರಿಂಗ್ ನಲ್ಲಿ. ಸರಿ. ಈಗ ಕೇತು ದಶದಲ್ಲಿ 8 ಕಾಂಬಿನೇಷನ್ ಇದೆ. ಸಿಗೋದು ಸ್ವಲ್ಪ ಟಫ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಗುರು ಆದ ನಂತರ ಶನಿ 10 ಅಂತ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ನಕ್ಷತ್ರದಲ್ಲಿ. ಶನಿಯ ಒಂದು ಕಾಂಬಿನೇಷನ್ ಅಲ್ಲಿ ಅಂತರ್ಭುಕ್ತಿಲಿ ಕೆಲಸ ಸಿಗುತ್ತೆ. ಆ ಒಂದು ಅಂತರ್ಭುಕ್ತಿ ನೋಡೋಣ. ಕೇತು, ಶನಿ ಮತ್ತೆ ಬರ್ತಕ್ಕಂಥ ಶನಿಯ ಅಂತರ್ಭುಕ್ತಿಲೇ ನಾವು ನೋಡಬೇಕು. ಒಂದು ನಿಮಿಷ. ಇರ್ತಕ್ಕಂಥದ್ದು ಕೇತು, ಶುಕ್ರ, ಗುರು ಮತ್ತೆ ಶನಿ. ಗುರು ಮತ್ತೆ ಶನಿ 2026 24 ಏಪ್ರಿಲ್ ಆದ್ಮೇಲೆ ಸಿಗುತ್ತೆ. 2024 ಏಪ್ರಿಲ್ ಆಗ್ಬೇಕು. ಅರ್ಥ ಆಯ್ತಾ? ಏಪ್ರಿಲ್ ಆದ ನಂತರ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ಸರ್ವಿಸ್ ಇಂಡಸ್ಟ್ರಿಲೇ ಸಿಗುತ್ತೆ. ಕೆಲಸ ಇದ್ದೇ ಇದೆ. ಮುಂದೆ ಜೀವನ ಚೆನ್ನಾಗೇ ಇದೆ. ಶುಕ್ರದಶ ಬಂದಾಗ 2029 ಆದ್ಮೇಲೆ ತುಂಬಾ ಚೆನ್ನಾಗಿದೆ. ಓಕೆ. ಹಾಗೆ ಕೆಲವೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಜಾತಕವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಮೊದಲು ದಶಾಭುಕ್ತಿಗಳನ್ನು ನೋಡೇ ನಾವು ಜೀವನದ ಒಂದು ವಿಚಾರ ಹೇಳ್ತೀವಿ. ದಶಾಭುಕ್ತಿ ಬಿಟ್ಟು ಬೇರೆ ಯಾವ ಒಂದು ವಿಚಾರದಲ್ಲೂ ಹಣೆ ಬರ ಹೇಳಕ್ಕೆ ಕಷ್ಟ. ಯಾಕಂದ್ರೆ ನಾನು ಇವತ್ತು ಯಾರೊಬ್ರು ಬಹಳ ಒಳ್ಳೆ ವಿಚಾರ ಹೇಳಿದ್ರು. ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದ್ಸತಿ ಇಂಥ ಟೈಮು ಬಂತು ಅಂತಂದ್ರೆ ನಾವು ಆಗ್ಲಿ ನಮ್ಮ ಜಾತಕ ಬೆಸ್ಟ್ ನಾವು ಕರೆಕ್ಟಾಗಿ ಹೇಳ್ತೀವಿ ಅನ್ನೋದಕ್ಕಾಗ್ಲಿ, ಕರೆಕ್ಟಾಗಿ ಹೇಳ್ತೀವಿ ಅಂತಂದ್ರೆ ಇರೋದಿಲ್ಲ ಅಂತಾನೆ ಹೇಳ್ಬಿಡ್ತೀವಿ ನಾವು. ಅಲ್ಲಿ ರೆಟ್ರೋಗ್ರೇಡ್ ಅಂದ್ರೆ ಹೋಯ್ತಲ್ಲಿ ಅಂತ ಏನ್ ಮಾಡೋಕ್ಕೂ ಆಗಲ್ಲ. ಆದ್ರೆ ಸಮಯವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ದಶಾಭುಕ್ತಿ. ಎಲ್ಲಿವರೆಗೂ ವೀಕ್ಷಕರು ಜ್ಯೋತಿಷ್ಯ ಕೇಳಕ್ ಹೋಗ್ಬೇಕಾರೆ ಅವರು ದಶಾಭುಕ್ತಿ ನೋಡಿದ್ರೆ ಹೇಳ್ತಾರೆ, ಅವರು 100 ಅಲ್ಲ 1000% ಅವರು ಕಳ್ಳ ಜ್ಯೋತಿಷ್ಯಗಳೇ. ಕಳ್ಳ ಜ್ಯೋತಿಷ್ಯರು ಮಾತ್ರ ನಿಮಗೆ ದಶಾಭುಕ್ತಿ ಹೇಳೋದಿಲ್ಲ. ನಿಜವಾದ ಜ್ಯೋತಿಷಿ ನಿಮಗೆ ದಶಾಭುಕ್ತಿ ಹೇಳಿ ಈ ದಶ ಹೀಗಿದೆ, ಮುಂದಿನ ದಶ ಹೀಗಿದೆ, ಮುಂದಿನ ಭುಕ್ತಿ ಅಂತರ್ಭುಕ್ತಿಲಿ ನಿಮಗೆ ಸಮಯ ಬರುತ್ತೆ, ಅಲ್ಲಿವರೆಗೂ ಈ ದಾನ ಮಾಡ್ತಾ ಇರಿ ಅಂತ ಹೇಳ್ಬೇಕು. ಯಾರು ದಾನವನ್ನ ಕೊಡ್ತಾರೆ, ಯಾರು ಮಂತ್ರೋಪದೇಶವನ್ನು ಮಾಡ್ತಾರೆ, ಯಾರು ಇನ್ನು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ವಲ್ಪ ಉಂಗುರ ರುದ್ರಾಕ್ಷಿ ಕೊಳಗೆ ಹಾಕೊಳ್ಳಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ, ಅವರು ಮಾತ್ರನೇ ಸತ್ಯವಾಗಿರ್ತಕ್ಕಂಥ ನಿಜವಾದ ಜ್ಯೋತಿಷಿ.
ನಿಮಗೆ ಆ ವಿವಾಹ, ಈ ವಿವಾಹ, ಕದಳಿ ವಿವಾಹ, ಕುಂಭ ವಿವಾಹ, ನಿಮಗೆ ರಾಹು ಶಾಂತಿ, ಕೇತು ಶಾಂತಿ, ಶಾಂತಿ ಯಾವುದೂ ಆಗೋದಿಲ್ಲ. ಒಂದು ತಿಳ್ಕೋಬೇಕು, ಒಂದು ಗ್ರಹ ಕಳ್ಳ ಅಂತ ಅನ್ಕೊಳ್ಳೋಣ. ಒಂದು ಗ್ರಹ ಕಳ್ಳನಿಗೆ ಶಾಂತಿ ಅಂತ ಏನಾದ್ರು ಇದೆಯಾ ಯೋಚನೆ ಮಾಡಿ. ಕಳ್ಳ ಅಂದ್ರೆ ಕಳ್ಳನೇ, ಅವ್ನಿಗೇನು ಶಾಂತಿ ಮಾಡ್ತೀರಿ ನೀವು? ಈ ಕಾನ್ಸೆಪ್ಟೇ ರಾಂಗ್. ಒಬ್ಬನು ಕೆಟ್ಟವನಿದ್ದಾನೆ ಅಂತಂದ್ರೆ ಅವನ್ನ ದೂರ ಹಾಕ್ಬೇಕೆ ಹೊರತು ಅವನ್ನ ಕರೆದು ಶಾಂತಿ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಇದನ್ನೇ ಎಲ್ಲರೂ ನೀವು ಮಾಡ್ತಾ ಇರೋದು. ಅದು ಒಂದು ಸೆಗ್ಮೆಂಟ್. ಇನ್ನೂ ಒಂದು ಒಳಗಡೆ ಹೋಗಿ ಫೈನಲ್ ಸೆಗ್ಮೆಂಟ್ ಹೇಳ್ಬಿಡ್ತೀನಿ, ಕ್ಲೋಸಿಂಗ್ ಟೈಮು. ಈ 12 ದಿವಸದಲ್ಲಿ ಶತಸಿದ್ಧ, 15 ದಿವಸದಲ್ಲಿ ಶತಸಿದ್ಧ ಉಚಿತವಾಗಿ ಅಲ್ಲಿ ಹೇಳ್ತಾರೆ. ನಿಮ್ಗೆ 20-30 ಸಾವಿರ, 2 ಲಕ್ಷ, 3 ಲಕ್ಷ ಖರ್ಚು ಮಾಡಿ ಜ್ಯೋತಿಷರೆಲ್ಲ ಸುಳ್ಳು ಅಂತ ಹೇಳಿರ್ತಕ್ಕಂಥವ್ರು ವೀಕ್ಷಕರಲ್ಲಿ ಎಷ್ಟೋ ಜನ ಇದ್ದೀರಾ, ಮೋಸ ಹೋಗಿದ್ದಾರೆ. ಈ ಕೆಳಗಡೆ ಬರುತ್ತೆ, ನಾವು ಆ ದೇವರ ಆರಾಧಕರು, ಈ ದೇವರ ಆರಾಧಕರು, ಭದ್ರಕಾಳಿ, ಆ ಕಾಳಿ, ಈ ಕಾಳಿ, ಅಲ್ಲಿ ಚೋಟಾಣಿ ಕೆರೆ, ಆ ಕೆರೆ, ಈ ಕೆರೆ, ಎಲ್ಲ ಕೆರೆಯನ್ನು ತಗೊಂಬಂದು 12 ದಿವಸ, 24 ದಿವಸ ಯಾವ ವಾಹಿನಿಲೂ ಈ ರೀತಿ ನಂತರ ಯಾರು ಮಾತಾಡಲ್ಲ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಮೋಸ ಹೋಗ್ತಾ ಇದ್ದಾರೆ ಜನಗಳು ಅಂತ. ಕಷ್ಟ ಇದೆ, ಒಪ್ಕೊಳ್ತೀನಿ. ಕಷ್ಟ ಇದ್ದಿದ ತಕ್ಷಣ ಅಲ್ಲಿ ಹೋಗಿ ಇನ್ನು ಹೆಚ್ಚು ಕಷ್ಟ ಬೀಳಬೇಡಿ. ಒಳ್ಳೆದಾಗ್ಲಿ. ಇದೇ ಶನಿವಾರ ಅದರ ಬದಲು ಜ್ಯೋತಿಷ್ಯ ಕಲೀರಿ. ಇದೇ ಶನಿವಾರ ಇದೆ, 15 ದಿವಸದ ಕಾಲ. ಅದಾದ್ಮೇಲೆ ಗ್ರೂಪ್ ಡಿಸ್ಕಷನ್ನು. ಜೊತೆಲೇ ಇರ್ತೀವಿ, ಎಷ್ಟು ವರ್ಷ ಇರ್ತೀರೋ ಅಲ್ಲಿವರೆಗೂ ಇರ್ತೀವಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.